ನಮ್ಮೂರು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ. ನಾವು ನಮ್ಮೂರು ನಮ್ಮ ಬದುಕಿನ ತವರೂರು, ಮಣ್ಣು ನೀರು ಗಾಳಿ ಬೆಳಕು ಕೊಟ್ಟಿ ಹಸಿರಿಯೂರು, ಕೊಟ್ಟಿ ಹಸಿರಿಯೂರು. ಕೇಳಿ ಕಾರ್ಯಕ್ರಮ ನಾವು ನಮ್ಮೂರು. ಸ್ವಾವಲಂಬನೆ ಸಾಧಿಸಲು ಸ್ವಸಹಾಯ ಸಂಗಮ ಕಟ್ಟೋಣ, ಮೌಲ್ಯವರ್ಧನೆ ಕೌಶಲ ಗಳಿಸಿ ಸುಸ್ಥಿರ ಆದಾಯ ಗಳಿಸೋಣ, ಸಹಕಾರದ ನೆರವನ್ನು ಪಡೆದು ಸುಖೀ ಜೀವನ ನಡೆಸೋಣ. ಊರನ್ನು ಕಟ್ಟಿ ನಾಡನ್ನು ಬೆಳೆಸಿ ದೇಶಕ್ಕಾಗಿ ದುಡಿಯೋಣ. ನಾವು ನಮ್ಮೂರು ನಮ್ಮ ಬದುಕಿನ ತವರೂರು. ರೈತ ಬಾಂಧವರೇ, ಇವತ್ತಿನ ನಾವು ನಮ್ಮೂರು ಬಾನುಲಿ ಸರಣಿಯಲ್ಲಿ ಸ್ವಸಹಾಯ ಗುಂಪುಗಳ ಮೂಲಕ ಗ್ರಾಮೀಣ ಅಭಿವೃದ್ಧಿ ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಹನೂರು ತಾಲೂಕು ಕೂಡಲೂರು ಗ್ರಾಮದ ಎಸ್ ಗಂಗಾಧರ್ ಮತ್ತು ಮೈಸೂರಿನ ಎಚ್ ಶಿವಮೂರ್ತಿ. ನಾವು ನಮ್ಮೂರು ನಮ್ಮ ಬದುಕಿನ ತವರೂರು. ಗಂಗಾಧರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಶಿವಮೂರ್ತಿ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ತಮಗೂ ತಮ್ಮ ಬಗ್ಗೆ ಹೇಳಿ ಗಂಗಾಧರ್ ಅವರೇ. ನಾನು ಭಾರತೀಯ ಭೂಸೇನೆಯಲ್ಲಿ 17 ವರ್ಷ EME ವಿಭಾಗದಲ್ಲಿ ಸರ್ವಿಸ್ ಮಾಡಿ ರಿಟೈರ್ಡ್ ತಗೊಂಡು ನಾನು ಕರ್ನಾಟಕದ ಕಟ್ಟಕಡೆಯ ಗ್ರಾಮವಾದಂತಹ ಕೂಡಲೂರು, ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಕೂಡಲೂರು ಗ್ರಾಮದಲ್ಲಿ ವಾಸವಾಗಿದ್ದು, ನಮ್ಮದು ಹೋಬಳಿ ಕಲ್ಯಾಣ ಟ್ರಸ್ಟ್ ಅಂತ ಒಂದು NGO ಮಾಡಿ ಅಲ್ಲೂ ಶಾಲಾ ಕಾಲೇಜುಗಳನ್ನು ನಡೆಸ್ತಾ ಇದ್ದೀವಿ. ಹಾಗೆ ಮಹಿಳೆಯರಿಗೆ ಹೊಲಿಗೆ ತರಬೇತಿಗಳನ್ನು ಮತ್ತು ಮೋಟಿವೇಶನ್ಗಳನ್ನು ಕೊಡ್ತಾ ಇದ್ದೀವಿ. ಆನಂತರ ನಮ್ಮದು ರಕ್ತ ಶಿಬಿರಗಳು ಮತ್ತು ಮೆಡಿಕಲ್ಸ್ ಎಲ್ಲ ಕೊಡ್ತಾ ಇದ್ದೋ. ಆಮೇಲೆ 2020ರಲ್ಲಿ ನಾವು ಒಂದು ಹೋಬಳಿ ಸೌಹಾರ್ದ ಸಹಕಾರಿ ಅಂತ ಒಂದು ಕೋಆಪರೇಟಿವ್ ಸೆಕ್ಟ್ರಲ್ಲಿ ರಿಜಿಸ್ಟರ್ ಮಾಡಿ ಅದರ ಮುಖಾಂತರ ಗ್ರಾಮೀಣ ಜನತೆಗೆ ಆರ್ಥಿಕವಾಗಿ ಸ್ವಾವಲಂಬಿ ಆಗಬೇಕು ಅನ್ನೋ ಉದ್ದೇಶದಿಂದ ಎಸ್ಪೆಷಲಿ ಫಾರ್ ಮಹಿಳೆಯರಿಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳನ್ನು ಮಾಡಿ ಅವರಿಗೆ ನಾವು ಹಣದ ಸಹಕಾರವನ್ನು ಕೊಡ್ತಾ ಇದ್ದೀವಿ. ಅದು ಮಿನಿಮಮ್ ಒಂದು ಸಂಘದಲ್ಲಿ ಮಿನಿಮಮ್ 10 ಮೆಂಬರ್ಸ್, 10 ಜನ, ಮ್ಯಾಕ್ಸಿಮಮ್ 20 ಮೆಂಬರ್ಸ್ ಇರ್ತಾರೆ. ಇವರಿಗೆ ವಾರದಲ್ಲಿ ಉಳಿತಾಯದ ಹಣವನ್ನು ಸೇರಿಸಿ ಅವರಲ್ಲೇ ಆಂತರಿಕ ಒಂದು ಸಾಲವನ್ನು ಕೊಡುತ್ತೇವೆ. ಮತ್ತು ಅವ್ರದ್ದು ಒಂದು 6 ಮಂತ್ಸ್ ಆಗಿ ಎಲ್ಲ ಆ್ಯಕ್ಟಿವಿಟಿಗಳು ಸರಿಯಾಗಿದ್ದರೆ ನಾವು ಅವರಿಗೆ ಲೋನ್ಗಳನ್ನು ಕೊಡ್ತೀವಿ. ಮತ್ತು ಹಾಗೆ ಕೆಲವು ನ್ಯಾಷನಲೈಸ್ ಬ್ಯಾಂಕ್ಗಳಿಂದನೂ ಲೋನ್ಗಳನ್ನು ಲಿಂಕೇಜ್ ಮಾಡಿ, ಅಂದರೆ ಒಂದು ದೇಶ ಮುಂದೆ ಮಹಿಳೆಯರಿಂದ ಹಾಗೂ ಆರ್ಥಿಕವಾಗಿ ಡೆವಲಪ್ ಆಗಬೇಕು ಅಂದರೆ ಮಹಿಳೆಯರಲ್ಲಿ ಸಹಕಾರ ಒಂದು ಮನೋಭಾವ ಬೆಳಿಬೇಕು. ಸಹಕಾರ ತತ್ವ ಏನಿದೆ ಅದನ್ನು ಬೆಳೆಸ್ತಾ ಬರ್ತಾ ಇದ್ದೀವಿ. 1980ರಲ್ಲಿ ಅಲೋಯಿಸ್ ಅಶೋಕ್ ಫರ್ನಾಂಡಿಸ್ನವರು ಭಾರತದ SHGಯ ಪಿತಾಮಹ ಅಂತಲೂ ಕರೀತಾರೆ. ಹೇಗೆ ಬಾಂಗ್ಲಾದೇಶಲ್ಲಿ ಅವರು ಡಾಕ್ಟರ್ ಮಾಡಿದ್ರು, ಆ ರೀತಿ ಆವಾಗಿಂದ ಕಾನ್ಸೆಪ್ಟ್ ಬರ್ತಾ ಬಂತು. ಅದನ್ನು ಮಹಿಳೆಯರಲ್ಲಿ ಒಂದು ಖುಷಿಯನ್ನು ತರಬೇಕು ಮತ್ತು ಧೈರ್ಯ ತುಂಬಬೇಕು. ಮತ್ತು ಗುಡಿ ಕೈಗಾರಿಕೆಗಳನ್ನು, ಟೈಲರಿಂಗ್ಗಳನ್ನು, ಮತ್ತು ಅವರು ಆರ್ಥಿಕವಾಗಿ ಸಬಲೀಕರಣ ಬೇಕಾದ್ರೆ ಆರ್ಥಿಕದ ಕ್ರೋಢೀಕರಣಕ್ಕೋಸ್ಕರ ಮತ್ತು ಮಹಿಳೆಯರಲ್ಲಿ ತಮ್ಮ ಕಷ್ಟ ಸುಖಗಳನ್ನು ಹಂಚ್ಕೊಳ್ಳೋದಕ್ಕೋಸ್ಕರ ಗ್ರಾಮೀಣ ಭಾಗದ ಜನತೆಗೆ ಎಂಟೈರ್ ನಾವು ಚಾಮರಾಜನಗರ, ಮೈಸೂರು, ಮಂಡ್ಯ, ಕೊಡಗು ಎಲ್ಲ ಕಡೆನೂ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳನ್ನ ಮಾಡ್ತಾ ಇದ್ದೀವಿ. ಗಂಗಾಧರ್ ಅವರೇ, ತಾವು ರೈತರ ಜಮೀನಿದೆಯಾ? ಹೌದು ಸರ್, ಬೇಸಿಕಲಿ ರೈತರು. ಎಷ್ಟು ಜಮೀನಿದೆ? ಏನೇನು ಬೆಳೆ ಬೆಳಿತೀರಿ? ಸರ್, ಒಂದು 10 ಎಕರೆ ಇದೆ. ಅದರಲ್ಲಿ ನಾವು ಜೋಳ, ಅರಿಶಿನ, ಶೇಂಗಾ ಎಲ್ಲ ಬೆಳಿತೀವಿ. ಜಾಸ್ತಿ ಜೋಳ ಬೆಳೀತಾ ಇದ್ದು. ಸೈನ್ಯಕ್ಕೆ ಸೇರಿದ್ದೆ ತಾವು? ಸರ್, ನಾನು PUC ಮಾಡ್ತಾ ಇರಬೇಕಾದ್ರೆ ಒಂದು ಜೋಶ್ ಇತ್ತು. ನಮ್ಮ ಅಪ್ಪ ಅಮ್ಮನಿಗೆ ನಾನು ಒಬ್ಬನೇ ಮಗ, ಬ್ರದರ್ ಸಿಸ್ಟರ್ಸ್ ಯಾರೂ ಇರಲಿಲ್ಲ. ಒಂದು ದೇಶಕ್ಕೆ ಏನಾದ್ರು ಒಂದು ಸೇವೆ ಕೊಡುಗೆ ಕೊಡಬೇಕು ಅಂತ ನಮ್ಮ ಅಪ್ಪ ಅಮ್ಮನಲ್ಲಿ ಒಂದು ಕಾತರ ಇತ್ತು, ನನ್ನಲ್ಲೂ ಇತ್ತು. ಆ ಎಕ್ಸಾಮ್ ಬರದೆ ಪಾಸಾದೆ. ನಾವು ಬಯಸಿದಂತೆ ಸೇನೆಗೆ 17 ವರ್ಷ ತುಂಬ ಸರ್ವಿಸ್ ಮಾಡಿದ್ದೀನಿ. ಈಗ ವಾಪಸ್ ಬಂದಮೇಲೆ ವ್ಯವಸಾಯ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೋದಿತ್ತಲ್ಲ, ಯಾತಕ್ಕೆ ಸ್ವಸಹಾಯ ಗುಂಪು ರಚನೆ ಮತ್ತು ಒಂದಷ್ಟು ಸಮಾಜಮುಖಿ ಕಾರ್ಯಕ್ರಮಗಳ ಬಗ್ಗೆ ತಲೆ ಕೆಡಿಸ್ಕೊಂಡ್ರಿ? ಸರ್, ಮನುಷ್ಯ ತಾನಿಗೆ ಅದೇ ಒಂದು ಕಡೆ ಹೇಳ್ತಾಳೆ, 2 ರೊಟ್ಟಿ ಅವ್ರ ಮಕಾನ್ ಅಂದಂಗೆ, ಒಂದು 2 ರೊಟ್ಟಿ ಮತ್ತು 2 ಜೊತೆ ಬಟ್ಟೆ ಇದ್ದರೆ ಸಾಕು ಅನ್ನೋ ಒಂದು ಲೈಫ್ ಇದೆ. ಬಟ್ ಆದರೆ ಒಂದು ಅಪ್ಪ ಅಮ್ಮ ನಮಗೆ ವಿದ್ಯಾವಂತರನ್ನಾಗಿ ಮಾಡಿದ್ಮೇಲೆ ಆ ವಿದ್ಯೆನ ಇನ್ನೂ 4 ಜನಕ್ಕೆ ಸಹಕಾರ ಬಾಳ್ವೆಯಲ್ಲಿ ಬಾಳಬೇಕು ಅನ್ನೋ ಉದ್ದೇಶಕ್ಕೆ ನಮ್ಮ ತಂದೆಯ ಒಂದು ಪ್ರೇರಣೆ, ತಾಯಿಯ ಒಂದು ಪ್ರೇರಣೆ, ಸುಮ್ಮನೆ ಕುತ್ಕೋಬೇಡ ಕಣೋ, ನೀನು ಈಗ ತೋಟದಲ್ಲಿ ದುಡಿದು ನಿನ್ನ ವ್ಯವಹಾರ ಮಾಡಿದ್ರೆ ನಮ್ಮ ಫ್ಯಾಮಿಲಿ ಮಾತ್ರ ಡೆವಲಪ್ ಆಗುತ್ತೆ. ಮೇನ್ ಅಂದರೆ ರೋಜ್ಗಾರಿ, ಅಂದರೆ ನಮ್ಮ ಒಂದು ಬಡತನ ಮುಕ್ತವಾಗಬೇಕು ಮತ್ತು ಯೂತ್ಗಳಿಗೆ ಜಾಬ್ ಕೊಡಿಸ್ಬೇಕು. ಒಂದು ಸ್ವಲ್ಪ ಪ್ರಯತ್ನ ಪಡು, ಕಷ್ಟ ಇದೆ ಇಲ್ಲ ಅಂತಲ್ಲ, ಪ್ರಯತ್ನ ಪಡು, ಒಂದಷ್ಟು ಜನಕ್ಕೆ ಒಳ್ಳೆಯದಾಗಲಿ ಅಂತ ಮಾಡ್ತಾ ಇದ್ದೀವಿ ಸರ್. ಓಕೆ. ಈಗ ಸ್ವಸಹಾಯ ಗುಂಪುಗಳು ರಚನೆ ಮಾಡೋದಕ್ಕೆ ತಾವು
ಆಯ್ಕೆ ಮಾಡಿಕೊಂಡ ಮಾರ್ಗ ನಿಮ್ಮ ಸೌಹಾರ್ದ ಸಹಕಾರ ಸಂಘ ಹೌದು. ಅಲ್ವಾ? ಹೌದು. ಅಂದರೆ ಎಷ್ಟು ವರ್ಷ ಆಯಿತು ನಿಮ್ಮ ಸಂಘ ಮಾಡಿ? 6 ವರ್ಷ ಆಯಿತು ಸರ್. 6 ವರ್ಷ ಆಯಿತು. ಓಕೆ ಓಕೆ. ಅಂದರೆ ಎಷ್ಟು ಜನ ಸೇರ್ಕೊಂಡು ಮಾಡಿದ್ರಿ ಇದನ್ನು? ಸರ್, ಅದು ಸಮಾನ ಮನಸ್ಕರುಗಳು ಸೇರಿಕೊಂಡು, ಬಟ್ ಒನ್ ಆ್ಯಂಡ್ ಆನ್ ಮೀ ಅಂದರೆ ಎಲ್ಲರೂ ಇದ್ರೂ ಇನಿಷಿಯೇಟ್ ತಗೊಂಡು ನಮ್ಮ ಒಂದು CEO ಇದ್ದಾರೆ ಮುತ್ತುರಾಜು ಅಂತ, ಇಸ್ ಅನ್ ಎಸ್ಪೆಷಲಿ ಫಾರ್ ದ ಗುಡ್ ಗೈ. ಅಂದರೆ ಒಂದು ಯೂತ್ ಇದ್ದಾರೆ, ಸರ್ ಮಾಡಬೇಕು ಅದು ಮಾಡಬೇಕು ಅಂತ ಒಂದು ಪ್ರೋತ್ಸಾಹ, ಮತ್ತು ನಮ್ಮ ಟೀಮ್ ಯೂತ್ಗಳು ಚೆನ್ನಾಗಿದೆ, ಎಂಪ್ಲಾಯಿಗಳು, ಅವರ ಒಂದು ಸಹಕಾರ ಮತ್ತು ಮಹಿಳೆಯರ ಸಹಕಾರ, ಸರ್ ಒಂದು ಏನಾರು ಒಂದು ಮಾಡಿಕೊಡಿ ನಮಗೆ ಅನ್ನೋ ಒಂದು ಹಂಬಳಕ್ಕೆ ನಾವು ಸಹಕರಿಸ್ತಾ ಇದ್ದೀವಿ ಸರ್. ನಿಮ್ಮ ಬಗ್ಗೆ ಹೇಳಿ ಶಿವಮೂರ್ತಿ ಅವರೇ. ನಮಸ್ಕಾರ ಸರ್. 2019ರಿಂದ ನಾನು ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸ್ಕೋಬೇಕು ಅಂತ ಆಸೆ ಇತ್ತು. ಹಾಗಾಗಿ ನಾನು 2019ರಲ್ಲಿ ಜನಜಾಗೃತಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅಂತ ಒಂದು ಸಂಸ್ಥೆಗೆ ನಾನು ಜಾಯ್ನ್ ಆದೆ, ಕೆಲಸಕ್ಕೆ ಸೇರ್ಕೊಂಡೆ. ಹುಟ್ಟೂರು ಯಾವುದು? ನಮ್ಮದು ಹುಟ್ಟೂರು ಬಂದು ಮೈಸೂರು ತಾಲೂಕಿನ ಶೆಟ್ನಂಗಳ್ಳಿ ಗ್ರಾಮ. ಅಲ್ಲಿ ನಾನು ರೈತಾಪಿ ಕುಟುಂಬದಲ್ಲೇ ಹುಟ್ಟಿದ್ರಿಂದ ನಾನು MA ಮತ್ತು BEd ಮಾಡಿದ್ದೀನಿ ಸರ್. MA BEd ಮಾಡಿಕೊಂಡು ನನಗೆ ಸಾಮಾಜಿಕ ಕ್ಷೇತ್ರದಲ್ಲಿ ನನಗೆ ಹೆಚ್ಚು ಒಳಿತನ್ನು ಕಂಡ್ರಾಗಿ ನಾನು ಆ ಕ್ಷೇತ್ರಕ್ಕೆ ನಾನು ಪ್ರಮುಖವಾಗಿ ಕೊಡುಗೆ ನೀಡೋಣ ಅಂತ ಅಂದ್ಬಿಟ್ಟು ನಾನು ಬಂದೆ NGO ಕ್ಷೇತ್ರಕ್ಕೆ. ಅದರಲ್ಲೂ ಕೂಡ ಮಹಿಳಾ ಸಬಲೀಕರಣ ಈ ಯೋಜನೆಗೆ ನಾನು ತುಂಬ ಆಸಕ್ತಿ ಹೊಂದಿ ಆ ಮಹಿಳಾ ಸಬಲೀಕರಣಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ದೀವಿ ನಮ್ಮ ಸಂಸ್ಥೆಯಿಂದ. ನಿಮ್ಮ ದೃಷ್ಟಿಯಲ್ಲಿ ಒಬ್ಬ ಸಬಲ ಮಹಿಳೆ ಅಂದರೆ ಏನು, ಅಥವಾ ಮಹಿಳಾ ಸಬಲೀಕರಣ ಅಂದರೆ ನೀವು ಮಹಿಳಾ ಸಬಲೀಕರಣ ಅಂತಂದರೆ ಒಬ್ಬ ಮಹಿಳೆ ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿ ಇರ್ಬೋದು, ಸದೃಢ ಆಗಿರಬೇಕು. ಆ ಸದೃಢತೆ ಎಲ್ಲಿ ಬರುತ್ತೋ ಸಸ್ಟೈನಬಿಲಿಟಿ ಅಂತಾರೆ. ಆ ಸಸ್ಟೈನಬಿಲಿಟಿ ಬೇಕು ಅಂತಂದರೆ ಮಹಿಳೆಯರು ಎಲ್ಲ ರಂಗದಲ್ಲೂ ಕೂಡ ಪ್ರೋತ್ಸಾಹ ನೀಡಬೇಕು ನಾವು ಅವರು ಬೆಳೆಯೋದಕ್ಕೆ. ಆ ಉದ್ದೇಶದಿಂದ ನಾವು ಮಹಿಳಾ ಸಬಲೀಕರಣಕ್ಕೆ ಹೆಚ್ಚು ಒತ್ತನ್ನು ನೀಡ್ತಾ ಇದ್ದೀವಿ. ಓಕೆ. ಏನು ಮಾಡ್ತಾ ಇದ್ದೀರಿ ಈಗ ಮಹಿಳಾ ಸಬಲೀಕರಣ ಅಂತ ಬಂದಾಗ SHG ಮಹಿಳಾ ಸ್ವಸಹಾಯ ಗುಂಪುಗಳನ್ನ ರಚನೆ ಮಾಡಿ ಉಳಿತಾಯ ಹೇಗೆ ಮಾಡ್ತಾರೆ, ಅದಕ್ಕೆ ಹೇಗೆ ನಿರ್ವಹಿಸ್ತಾರೆ ಅದನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಜೊತೆಗೆ ಉಳಿತಾಯ ಕಟ್ಟಿದ್ದು ಅದನ್ನು ಬ್ಯಾಂಕಿಗೆ ಖಾತೆ ರಚನೆ ಮಾಡಬೇಕು. ಬ್ಯಾಂಕಲ್ಲಿ ಖಾತೆ ಹೊಂದಿ ಅದನ್ನು ನಿರಂತರವಾಗಿ ಉಳಿತಾಯನ ವ್ಯವಹಾರ ಮಾಡ್ತಿರ್ಬೇಕು, ಅದನ್ನು ನೋಡ್ಕೊತೀವಿ. ಅದೆಲ್ಲ ವ್ಯವಹಾರ ಚೆನ್ನಾಗಿದ್ದರೆ ನಾವು ಬ್ಯಾಂಕ್ ಲಿಂಕೇಜ್ ಕೂಡ ಕೊಡಿಸ್ಕೊಡ್ತೀವಿ. ಅತಿ ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕ್ ಲಿಂಕೇಜ್ ಕೂಡ ಮಾಡಿಸ್ಕೊಡ್ತೀವಿ. ಅದರಲ್ಲಿ ಅವ್ರಿಗೆ ಪ್ರಮುಖವಾಗಿ ಉದ್ದೇಶ ಅಂತಂದರೆ ಆ ಗುಂಪಿನ ಸದಸ್ಯರ ಬಡತನವನ್ನು ನಾವು ನಿರ್ಮೂಲನೆ ಮಾಡೋದು ಪ್ರಮುಖ ಉದ್ದೇಶ. ಅಂದರೆ ಬಡತನ ನಿರ್ಮೂಲನೆ ಅಂತಂದರೆ ಸಾಲ ಕೊಟ್ಬಿಟ್ರೆ ಬಡತನ ಹೊಟ್ಟೋಗುತ್ತೆ ಅಂತಲ್ಲ? ಇಲ್ಲ ಸರ್, ಖಂಡಿತ ಇಲ್ಲ. ಗ್ರಾಮೀಣ ಭಾಗದಲ್ಲಿ ಈಗಲೂ ಕೂಡ ಸ್ವಲ್ಪ ಅಲ್ಲ ಹೆಚ್ಚಿನ ಮಟ್ಟದಲ್ಲಿ ಬಡವರಿದ್ದಾರೆ. ಈಗ ನಾವು ಈಗ ಉಳಿತಾಯ ಅವರೇ ಮಾಡಿಕೊಂಡು ಆಂತರಿಕವಾಗಿ ಸಾಲ ಕೊಟ್ಕೊಂಡು ಆ ಆಂತರಿಕ ಸಾಲದಲ್ಲಿ ಅವರು ಉಳಿತಾಯದ ಆಧಾರದ ಮೇಲೆ ನಾವು ಬ್ಯಾಂಕಿಂದ ಸಾಲ ಕೊಡಿಸಿದ್ರೆ ಅವ್ರಿಗೆ ಸಣ್ಣ ಪ್ರಮಾಣದಲ್ಲಿ ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ. ಈಗ ಎಕ್ಸಾಂಪಲ್ಲು ನಾವು ಗ್ರಾಮೀಣ ಮಟ್ಟದಲ್ಲಿ ಒಂದು ಸ್ಕೂಲಿಗೆ ಸೇರಬೇಕಂದ್ರೆ ಈಗ ಫೀಸ್ ಎಷ್ಟು ಅಂತ ಗೊತ್ತಿದೆ ನಿಮಗೂ. 70,000 ರಿಂದ 60,000, 50,000, 1,00,000 ಕೂಡ ಆಗ್ಬೋದು. ಒಳ್ಳೆ ಎಜುಕೇಷನ್, ಒಳ್ಳೆ ಶಿಕ್ಷಣ ಪಡಿಬೇಕು ಅಂದರೆ ಗ್ರಾಮೀಣ ಮಟ್ಟದಲ್ಲಿ 1,60,000 ಕೊಡ್ತೀನಿ ಅಂತಂದರೆ ತಕ್ಷಣಕ್ಕೆ ಯಾರು ಕೊಡಲ್ಲ ಸರ್. ಸರ್ಕಾರಿ ಶಾಲೆಯಲ್ಲಿ ಉಚಿತವಾಗಿ ಹೇಳ್ಕೊಡ್ತಾರೆ. ಖಂಡಿತ ಸರ್, ಉಚಿತ ಶಿಕ್ಷಣ ಕೊಡ್ತಾರೆ. ಆದರೆ ಇತ್ತೀಚಿನ ಪ್ರಸ್ತುತ ಶಿಕ್ಷಣದಲ್ಲಿ ಯಾರು ಉಚಿತ ಶಿಕ್ಷಣ ಪಡ್ಕೊತಾರೋ ಅವರು ಮಾತ್ರ ಪಡ್ಕೊತಾ ಇದ್ದಾರೆ ಅಷ್ಟೇ. ಅಂದರೆ ಯಾರು ಅಂತಂದರೆ ನಮ್ಮ ರೈತಾಪಿ ಕುಟುಂಬ ಇರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು, ಯಾರು ಒಳ್ಳೊಳ್ಳೆ ಅಧಿಕಾರದಲ್ಲಿದ್ದಾರೋ, ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೋ ಅವ್ರು ಯಾರು ಕೂಡ ಸರ್ಕಾರಿ ಶಾಲೆಗೆ ಸೇರಿಸ್ತಿಲ್ಲ. ಅವರು ಕಾರಣ ಅಂತ ಹುಡುಕ್ತಾ ಹೋದರೆ ನಾವು ಸಾವಿರಾರು ಕಾರಣಗಳನ್ನ ಪಟ್ಟಿ ಮಾಡ್ಬೋದು. ನಮ್ಮ ಉದ್ದೇಶ ಏನಂತಂದರೆ ಒಬ್ಬ ಗ್ರಾಮೀಣ ಪ್ರತಿಭೆ ಅವನ ಪ್ರತಿಭೆನ ತೋರಿಸ್ಕೋಬೇಕು ಅಂತಂದರೆ ಒಳ್ಳೆ ಎಜುಕೇಷನ್ ಪಡಿಬೇಕು. ಸ್ಕೂಲಲ್ಲಿ ಪ್ರತಿಭೆ ಸಿಗಲ್ಲ ಅಂತಲ್ಲ, ಆದರೆ ನಾವು ಇತ್ತೀಚಿನ ಪ್ರಸ್ತುತ ಶಿಕ್ಷಣ ಪದ್ಧತಿ ನೋಡೋದಾಗ ಸ್ವಲ್ಪ ನನಗೆ ಆ ಥರ ಒಲವು ಜಾಸ್ತಿ ಅಷ್ಟೇ. ಒಳ್ಳೆ ಎಜುಕೇಷನ್ ಶಿಕ್ಷಣ ಕೊಡಿಸ್ಬೇಕು ಅಂತ ಒಂದು ಉದ್ದೇಶ ಅಷ್ಟೇ. ಅಲ್ಲ, ಆಯ್ತು ಬಿಡಿ. ಈಗ ನೀವು ಕೊಡೋ ಸಾಲದಿಂದ ಅವ್ರಿಗೆ ಮಕ್ಕಳುಗಳಿಗೆ ಶಿಕ್ಷಣ ಕೊಡಿಸ್ಬೋದು ಅಂತ ತಾವು ಹೇಳೋ ಪ್ರಯತ್ನ ಪಡ್ತೀರ. ಖಂಡಿತ. ಆಮೇಲೆ ಆರ್ಥಿಕ ಸ್ವಾವಲಂಬನೆ ಆಗ್ಬೋದು. ಮಹಿಳಾ ಸಂಘಗಳಿಗೆ ನಾವು ತರಬೇತಿ ಕೊಡ್ತಾ ಇದ್ವಿ. ಟೈಲರಿಂಗ್ ಮಿಷಿನ್ ಆಗ್ಬೋದು, ಅಥವಾ ಸ್ವ ಉದ್ಯೋಗ ಪಡ್ಕೊಳ್ಳೋದಕ್ಕೆ ಗಂಧದ ಕಡ್ಡಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಏನು ಗ್ರಾಮೀಣ ಮಟ್ಟದಲ್ಲಿ ಇದೆಯಲ್ಲ ಅದು ವೃತ್ತಿಪರ ನಿರತವಾಗಿ ನಾವು ಮಾಡ್ಕೋಬೇಕು ಅಂತಂದರೆ ಮಹಿಳೆಯರನ್ನ ಹೆಚ್ಚು ಸ್ವಲ್ಪ ಅದಕ್ಕೆ ಒಳಪಟ್ಟಂತೆ ನೋಡ್ಕೋಬೇಕು ನಾವು. ಆವಾಗ ಒಂದು ಸ್ವಲ್ಪ ಅವರು ಆದಾಯನ ಒಂದು ಸ್ವಲ್ಪ ತಂದುಕೊಂಡು ತನ್ನ ಕುಟುಂಬನ ನಿರ್ವಹಣೆ ಮಾಡಿಕೊಂಡು ತನ್ನ ಕುಟುಂಬದಿಂದ ಆದಾಯ ಮತ್ತು ಆರ್ಥಿಕವಾಗಿ ಸುಸ್ಥಿರ ಆದರೆ ಅವರು ಸ್ವಲ್ಪ ಕುಟುಂಬ ಸಸ್ಟೈನಬಿಲಿಟಿ ಸುಸ್ಥಿರತೆನ ಕಾಣ್ಬೋದು ಅಂತ ನಮ್ಮ ಉದ್ದೇಶ. ಓಕೆ. ಅಂದರೆ ತಾವು ತುಂಬ ಪ್ರಯತ್ನ ಪಡ್ತಾ ಇರೋದು ಆರ್ಥಿಕವಾಗಿ ಅವರನ್ನು ಸಬಲೀಕರಣ ಮಾಡಬೇಕು ಅಂತ. ಖಂಡಿತ ಸರ್. ಆಮೇಲೆ ತಾವು ಇನ್ನೂ ಏನೇನೋ ಹೇಳಿದ್ರಿ, ಸಾಮಾಜಿಕ ಅಂದರೆ, ಶೈಕ್ಷಣಿಕ ಅಂತಂದರೆ, ಈ ಎಲ್ಲ ಬೆಳವಣಿಗೆಗಳನ್ನು ಯಾವ ರೀತಿ ತರೋ ಪ್ರಯತ್ನ ಮಾಡ್ತಾ ಇದ್ದೀರಿ ಸರ್? ಈಗ ಸಾಮಾಜಿಕವಾಗಿ ಅಂತ ಬಂದಾಗ ಸಮಾಜದಲ್ಲಿ ಜೀವಿಸುವ ಪ್ರತಿಯೊಂದು ಜೀವಕ್ಕೂ ಕೂಡ ಅದಕ್ಕೆ ಆದಂಥ ಮೌಲ್ಯ, ಗೌರವ ಸಿಗಬೇಕು. ಅದು ಸಿಗಬೇಕು ಅಂತಂದರೆ ಎಲ್ಲ ಜನರು ಸಮಾನವಾಗಿ ನಾವು ಕಾಣೋಂಥದ್ದು ಮತ್ತು ಸಮಾನತೆಯಿಂದ ನಾವು ನೋಡೋಂಥದ್ದನ್ನು ನಾವು ಕಲಿಸಬೇಕು. ಅದು ಸ್ವಸಹಾಯ ಗುಂಪುಗಳಿಂದ ಆಗ್ತಾ ಇದೆ ಅಂತ ಅನಿಸುತ್ತಾ ತಮಗೆ? ಸರ್ ಖಂಡಿತ ಸರ್. ಹೇಗೆ? ಈಗ ಈಗ ನಾವು ಒಂದು ಗ್ರೂಪ್ ತಗೊಂಡ್ರೆ
ಅಲ್ಲಿ ಒಂದೇ ಜಾತಿ ಇರಲ್ಲ, ಮುಸ್ಲಿಂ ಇರ್ತಾರೆ, ಬೇರೆ ಬೇರೆ ಜಾತಿಗಳು ಕೂಡ ಒಂದು ಗ್ರೂಪ್ನ ಒಟ್ಟುಗೂಡಿ ಜಾತಿ ಧರ್ಮಗಳೆಲ್ಲ ಒಂದಾಗಿರ್ತಾರೆ. ಅಟ್ಲೀಸ್ಟ್ ಅವರು ಬೇರೆ ಜಾತಿ ಪದ್ಧತಿ ಇದ್ರೂ ಕೂಡ ಆ ಗುಂಪು ಅಂತ ಬಂದಾಗ ಜಾತಿ ಬರಲ್ಲ. ಎಲ್ಲ ಜಾತಿಯವರು ಒಂದೇ ಗುಂಪಲ್ಲಿ ಇದ್ಕೊಂಡು ಅವ್ರಿಗೆ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಸಮನ್ವಯತೆಯಿಂದ ಒಬ್ಬರು ಸಮಸ್ಯೆನ ಅವ್ರದೇ ಸಮಸ್ಯೆ ಅಂದ್ಕೊಂಡು, ಈಗ ಎಕ್ಸಾಂಪಲ್ ಆಂತರಿಕ ಸಾಲ ಅಂತ ಬರುತ್ತೆ. ಅಲ್ಲಿ ಆಂತರಿಕ ಸಾಲ ಅಂತ ಬಂದಾಗ ಒಬ್ಬ ಮಹಿಳೆ ಅವ್ರಿಗೆ ಸಮಸ್ಯೆ ಬಂದಾಗ ಆ ಸಂಘದ ಏನು ಅಮೌಂಟ್ ಇರುತ್ತಲ್ಲ ಕಷ್ಟಕ್ಕಾಗಲಿ ಅಂತ ಅಂದ್ಬಿಟ್ಟು ಸಾಲ ಕೊಡ್ತಾರೆ. ಆ ಸಾಲನೇ ಬಳಸ್ಕೊಂಡು ಅವ್ರ ಏನು ಸಮಸ್ಯೆ ಇರುತ್ತೆ ಅದನ್ನು ತೀರಿಸ್ಕೊತಾರೆ. ಅದು ಅಲ್ಲಿ ಪರಸ್ಪರ ಸಮನ್ವಯತೆ ಅಲ್ಲಿ ಪ್ರತಿಯೊಬ್ಬರು ಸದಸ್ಯರಲ್ಲೂ ಕೂಡ ನಾವು ಕಾಣ್ಬೋದು. ಈಗ ತಾವು ಹೇಗೆ ಇದನ್ನು ಮಾಡ್ಕೊಂಡ್ರಿ ಸೌಹಾರ್ದ ಸಹಕಾರ ಸಂಘವನ್ನು ಹೇಳ್ಬೋದೇ ಗಂಗಾಧರ್ ಅವರೇ? ಸರ್, ಆ್ಯಕ್ಚುಲಿ ನ್ಯಾಷನಲೈಸ್ ಬ್ಯಾಂಕ್ಗಳು ನಮ್ಮ ಇಂಡಿಯಾದಲ್ಲಿ ಇದ್ರೂ ಕರ್ನಾಟಕದಲ್ಲಿ ಹಳ್ಳಿಗಳಲ್ಲಿ ತುಂಬ ಕಡಿಮೆ ಇದೆ. ಮತ್ತು ಬಡ್ಡಿ ವ್ಯವಹಾರಗಳು ಜಾಸ್ತಿ ಇತ್ತು ಜನಗಳಲ್ಲಿ. 3 ರೂಪಾಯಿನ ಬಡ್ಡಿ, 4 ರೂಪಾಯಿನ ಬಡ್ಡಿ, ಈ ರೀತಿ ಜನಗಳು ಸಾಲದಿಂದ ಸಾಲಕ್ಕೆ ಹೊರೆ ಆಗ್ತಾ ಇತ್ತು. ಆ ಒಂದು ವಿಷಯಕ್ಕೆ ಬ್ಯಾಂಕಿನ ವಹಿವಾಟನ್ನು ಮತ್ತು ಆರ್ಥಿಕದ ವಹಿವಾಟನ್ನು ಹೇಗೆ ಸಹಕಾರಿ ಜೀವನದಲ್ಲಿ ಮನುಷ್ಯನಿಗೋಸ್ಕರ ನಮಗೋಸ್ಕರ ನಾವೇ ಅನ್ನೋದೊಂದು ತತ್ವ ಏನಿದೆ, ಮತ್ತು ನಿಷ್ಪಕ್ಷಪಾತ ಮತ್ತು ಅವರ ಧೈರ್ಯ ತುಂಬ ಒಂದು ಕಾರಣಕ್ಕೋಸ್ಕರ ನಾವು ಸಹಕಾರಿ ತತ್ವವನ್ನು ಅಳವಡಿಸ್ಕೊಂಡು ಸರ್, ಅದರಲ್ಲಿ ನಾವು ಹೈನುಗಾರಿಕೆಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ಅಲ್ಲ, ನೀವು ಸೌಹಾರ್ದ ಸಹಕಾರ ಸಂಘನ ಹೇಗೆ ಸ್ಥಾಪನೆ ಮಾಡಿದ್ರಿ ಅಂತ ಕೇಳ್ತಾ ಇದ್ದೀನಿ ಸರ್. ಅದು ನಮ್ಮ ಕರ್ನಾಟಕದಲ್ಲಿ ಒಂದು ಬೋರ್ಡ್ ಇದೆ ಸರ್, ಸೌಹಾರ್ದ ಸಹಕಾರಿ ಅಂತ. ಅದು ಕೋಆಪರೇಟಿವ್ ಆ್ಯಕ್ಟಲ್ಲಿ ಅದೊಂದು ಸಪ್ರೇಟ್ ಆ್ಯಕ್ಟ್ ಬರುತ್ತೆ. ಅದರ ಪ್ರಕಾರ ಅದಕ್ಕಂತ ಆಫೀಸರ್ಸ್ಗಳಿದ್ದಾರೆ. ಅವ್ರು ಮೀಟ್ ಮಾಡಿದಾಗ ಅವ್ರು ಈ ರೀತಿ ಬೈಲಾ ಮಾಡ್ಕೋಬೇಕು, ಇಷ್ಟು ಜನ ಬೋರ್ಡ್ ಮೆಂಬರ್ಸ್ ಇರಬೇಕು, ಈ ರೀತಿ ಪ್ರೆಸಿಡೆಂಟ್ ಇರಬೇಕು, ಈ ರೀತಿ CEO ಇರಬೇಕು ಅನ್ನೋ ನಂತರ ಒಂದು ಸಿಸ್ಟಮ್ ಇದೆ ಸರ್. ಆ ಸಿಸ್ಟಮ್ ಪ್ರಕಾರ ಪತ್ತಿನ ಸಹಕಾರ ಸಂಘಕ್ಕೂ ಇದಕ್ಕೂ ಸಾಕಷ್ಟು ಡಿಫ್ರೆಂಟ್ ಇದೆ. ಏನು ವ್ಯತ್ಯಾಸ ಇದೆ ಸರ್? ಇದಕ್ಕೆ ಏನಾಗಿದೆ, ಅದು ಗೌರ್ಮೆಂಟ್ ಡೈರೆಕ್ಟ್ ಇದೆ. ಇದು ಗೌರ್ಮೆಂಟ್ ಜೊತೆಗೆ ಒಂದು ಬೋರ್ಡ್ ಇದೆ. ಆ ಬೋರ್ಡು ನಮಗೆ ಉನ್ನತ ರೀತಿಯ ಶಿಕ್ಷಣ ಕೊಡ್ತಾ ಇದೆ. ಶಿಕ್ಷಣ ಅಂದರೆ ಅದಕ್ಕಂತ ಆಫೀಸರ್ಸ್ಗಳಿದ್ದಾರೆ. ನೀವು ಯಾವ ರೀತಿ ವಹಿವಾಟು ಮಾಡಬೇಕು, ಬ್ಯಾಂಕ್ ಜೊತೆ ಯಾವ ರೀತಿ ವಹಿವಾಟು ಮಾಡಬೇಕು, ಹಾಗೆ ಡೈರೆಕ್ಟರ್ಗಳಿಗೆ ಯಾವ ರೀತಿ ಒಂದು ಮನೋಬಲ ತುಂಬಬೇಕು ಅನ್ನೋದು ಒಂದು ಫುಲ್ ಒಂದು ಡೀಟೇಲ್ಸನ್ನು ಕೊಡುತ್ತೆ. ಆವಾಗವಾಗ ವೃತ್ತಿಪರ ಮಾರ್ಗದರ್ಶನ ಕೊಡ್ತಾ ಇದೆ. ಅಂದರೆ ಸಹಕಾರಿ ಕಾಯ್ದೆ ಅಡಿ ನೀವೊಂದು ಸಂಘ ಅಂದರೆ ಸೊಸೈಟಿ ಮಾಡೋಕ್ಕೂ ಸೌಹಾರ್ದ ಸಹಕಾರ ಕಾಯ್ದೆ ಅಡಿನಲ್ಲಿ ಸೊಸೈಟಿ ಮಾಡೋಕ್ಕೂ ವ್ಯತ್ಯಾಸ ಇದೆ ಅಂತ ತಾವು ಹೇಳೋದು. ಎಸ್ ಸರ್. ಅಂದರೆ ಇದರಲ್ಲಿ ನಿಮಗೆ ಸಾಕಷ್ಟು ಅನುಕೂಲ ಇದೆಯಾ? ಎಸ್ ಸರ್, ಸೌಹಾರ್ದದಲ್ಲಿ ತುಂಬ ಅನುಕೂಲ ಇದೆ. ಓಕೆ, ಈಗ ತಾವು ಆ ಕಾಯ್ದೆನೆಲ್ಲ ಓದ್ಕೊಂಡು ಇದನ್ನು ಶುರು ಮಾಡಿದ್ರಿ. ಹೌದು. ಎಷ್ಟು ವರ್ಷದ ಕೆಳಗೆ? ಸರ್ 6 ವರ್ಷ ಆಯಿತು ಸರ್. ಓಕೆ, ಶುರು ಮಾಡಿದಾಗ ಎಷ್ಟು ಜನ ಇದ್ರು ಸದಸ್ಯರು? ಸರ್, ಸ್ಟಾರ್ಟಿಂಗಲ್ಲಿ ಮಾಡಿದಾಗ 200 ಮೆಂಬರ್ಸ್ ಇದ್ರು ಸರ್. ಈಗ ಎಷ್ಟು ಚೆನ್ನಾಗಿದ್ದಾರೆ? ಈಗ ಒಂದು 1800 ಇದ್ದಾರೆ ಸರ್. ಏನೇನು ಚಟುವಟಿಕೆ ಮಾಡ್ತೀರಿ? ಸರ್, ನಮ್ಮಲ್ಲಿ ಡೈಲಿ ಪಿಗ್ನೀಸ್ ಇದೆ, ಮತ್ತು FD RD ಎಲ್ಲ ತಗೊಳ್ತಾ ಇದೀವಿ ಸರ್. ಡೈಲಿ ಸ್ಟಾಫ್ಗಳು ಹೋಗಿ ಪಿಗ್ನಿ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ, ಮತ್ತು ಅವ್ರಿಗೆ ಲೋನ್ ಕೊಡ್ತಾರೆ, ರಿಟರ್ನ್ಸ್ ಇರುತ್ತೆ. ಅದು ಅಂಗಡಿ ಮುಂಗಟ್ಟುಗಳನ್ನು ಡೈಲಿ ವ್ಯವಹಾರ ನಡೆಸುವಂಥವ್ರಿಗೆ, ಮತ್ತು ಶಾಲಾ ಮಕ್ಕಳುಗಳಿಗೆ, ಇವ್ರಿಗೆಲ್ಲ, ಮತ್ತು ಮಹಿಳೆಯರು ತಮ್ಮ ಮಕ್ಕಳ ಉಳಿತಾಯಕ್ಕೋಸ್ಕರ ಮಂತ್ಲಿ FD ಕಟ್ತಾ ಇದ್ದಾರೆ, RD ಕಟ್ತಾರೆ. ಮತ್ತು ಕೆಲವರು ವಯಸ್ಸಾದವರು ನಮಗೆ ಮುಂದಿನ ಜೀವನಕ್ಕೆ ಅಂದರೆ ಪೆನ್ಷನ್ ಸ್ಕೀಮ್ಗಳು ಇದೆ. ಅದರಲ್ಲಿ 1 ಲಕ್ಷ ಅಂದರೆ ಮಿನಿಮಮ್ 10,000ದಿಂದ ಅವ್ರಿಗೆ ತಕ್ಕಂಗೆ ಪೆನ್ಷನ್ ಇಟ್ಟು ಅವರು ಮಂತ್ಲಿನೂ ತಗೊಳ್ಳೋರು ಇದ್ದಾರೆ, ಇಯರ್ಲಿನೂ ತಗೊಳ್ಳೋರು ಇದ್ದಾರೆ. ಏನು ವಹಿವಾಟು ನಡೀತಾ ಇದೆ ನಿಮ್ಮ ಬ್ಯಾಂಕ್ದು ಈಗ? ನಮ್ದು ಅಪ್ರಾಕ್ಸಿಮೇಟ್ಲಿ ಒಂದು ಇಯರ್ಲಿ ಒಂದು 20 crores ಟ್ರಾನ್ಸಾಕ್ಷನ್ ಇದೆ ಸರ್. ಓಕೆ, ಅದರಲ್ಲಿ ಸಾಲ ಎಷ್ಟು ಕೊಡ್ತೀರಿ ಸರ್? ಸಾಲ ಅಂದರೆ ಕೆಲವು ನಮ್ಮ ವೈಯಕ್ತಿಕವಾಗೇ ಕೊಡ್ತೀವಿ ಸರ್. ಅಲ್ಲ, ಅಂದಾಜು ಹೇಳಿ. ಅಂದಾಜು ಅಂದರೆ ಅವರು ಮಿನಿಮಮ್ ಅಂದರೆ ಒಂದು 5 lakh ತನಕ ಇಂಡಿವಿಜುವಲ್ ಕೊಡ್ತೀವಿ. ಅಲ್ಲ, ಒಟ್ಟು ಟೋಟಲ್ ಹೇಳಿ. ನಿಮ್ಮ ಬ್ಯಾಂಕಿಂದ ಸಾಲ ಎಷ್ಟು ಕೊಡ್ತೀರಿ? ಡೆಪಾಸಿಟ್ ಎಷ್ಟು ಸಂಗ್ರಹಿಸಿದಿರಿ? ಸರ್, ಡಿಪಾಸಿಟ್ ಹೆಚ್ಚು ಕಮ್ಮಿ ನಮ್ಮದು ಒಂದು 5 crore ಇದೆ ಸರ್ ಡಿಪಾಸಿಟ್. ಮತ್ತು ನಮ್ಮದು ಬಾಕಿ ಟ್ರಾನ್ಸಾಕ್ಷನ್ಸ್ಗಳು ಆಗ್ತಾ ಇರುತ್ತೆ ಸರ್. ಡೈಲಿ ಕಲೆಕ್ಷನ್ ಆಗುತ್ತೆ, ಲೋನ್ ಕೊಡ್ತಾ ಇರ್ತೀವಿ ಸರ್. ಓಕೆ, ಅಂದರೆ ಸಾಲನೇ ಜಾಸ್ತಿ ಕೊಟ್ಟಿದ್ದೀರಿ ನೀವು ಡೆಪಾಸಿಟ್ಗೆ ಅಂತ? ಎಸ್ ಸರ್. ಮತ್ತು ನಿರ್ವಹಣೆ ಹೇಗೆ ಮಾಡ್ತೀರಿ? ಸರ್, ಡೈಲಿ ಕಲೆಕ್ಷನ್ಸ್ ಇರುತ್ತಲ್ಲ ಸರ್. FDಗಳು ಕಡಿಮೆ ಇದೆ, ಬಟ್ ಡೈಲಿ ಕಲೆಕ್ಷನ್ಸ್ ಇದೆಯಲ್ಲ ಸರ್. ಡೈಲಿ ಕಲೆಕ್ಷನ್ಸಲ್ಲಿ ಮ್ಯಾನೇಜ್ ಮಾಡ್ತೀವಿ ಸರ್. ಎಷ್ಟು ಸ್ವಸಹಾಯ ಗುಂಪುಗಳನ್ನು ತಾವು ರಚನೆ ಮಾಡಿರ್ಬೋದು? ಸರ್, 800 ಇದೆ ಸರ್. 800? ಹಾಂ ಸರ್. ಓಹೋ, ಎಲ್ಲೆಲ್ಲೆಲ್ಲ ಇರಬಹುದು ಸರ್? ಹನೂರು ತಾಲೂಕು, ಚಾಮರಾಜನಗರ, ಯಳಂದೂರು, ಗುಂಡ್ಲುಪೇಟೆ, ಎಸ್ಪೆಷಲಿ ಫಾರ್ ನಮ್ಮ ಕರ್ನಾಟಕ ಎಲ್ಲ ಇದ್ದರು. ಈ ಭಾಗದಲ್ಲಿ ನಂಜನಗೂಡು ಭಾಗದಲ್ಲಿ ಜಾಸ್ತಿ ಮಾಡಿದ್ದೀವಿ ಸರ್. ಅಷ್ಟು ದೂರದಿಂದೆಲ್ಲ ಬರ್ತಾರ ಸಂಘದವರು? ಇಲ್ಲ, ಅಲ್ಲಲ್ಲೇ ನಮ್ಮ ಕೋಆರ್ಡಿನೇಟರ್ಗಳಿದ್ದಾರೆ, ಅದಕ್ಕೆ ಒಬ್ಬರು ನಿರ್ವಾಹಕರಿದ್ದಾರೆ. ಅಲ್ಲಿ ಮಹಿಳೆಯರುಗಳನ್ನ ತಗೊಂಡು ಒಬ್ಬೊಬ್ಬರು ಮಿನಿಮಮ್ 10 to 30 ಸಹಾಯಗಳನ್ನು ಮೇಂಟೈನ್ ಮಾಡುವಂಥ ಮೇಲ್ವಿಚಾರಕರನ್ನು ನೇಮಿಸಿದ್ದೀವಿ ಸರ್. ಅವ್ರಿಗೆ ಬುಕ್ಸು ಮತ್ತು ಟ್ರೈನಿಂಗ್ ಎಲ್ಲ ನಮ್ಮ ಕೊಟ್ಟಿರ್ತೀವಿ. ಅದ್ರ ಪ್ರಕಾರ ಅವರು ಅದನ್ನೆಲ್ಲ ಮ್ಯಾನೇಜ್ ಮಾಡ್ತಾರೆ ಸರ್. ಒಂದೊಂದು ಸಂಘಕ್ಕೆ ಏನು ಸಹಾಯ ಮಾಡ್ತಿರ್ತಾವೆ?
ಆರ್ಥಿಕ ನೆರವು ಅಂದರೆ ಸರ್ ಆರ್ಥಿಕ ನೆರವು ಅಂದರೆ ಈಗ ಅವರಲ್ಲಿ ಮಿನಿಮಮ್ 100 ರೂಪೀಸ್ 500 ಮಂತ್ ವೀಕ್ಲಿ ಕಟ್ತಾ ಇರ್ತಾರೆ. ಅವರೊಂದು 6 ಮಂತ್ಸ್ ಆದಮೇಲೆ ಅವರೇ ಆಂತರಿಕ ಸಾಲವಾಗಿ ತಗೊಂಡಿರ್ತಾರೆ. ಅವ್ರು ಮಿನಿಮಮ್ ಸರ್ಕಾರದ ಒಂದು ನಾಮಿನೇಷನ್ ಪ್ರಕಾರ ಮಿನಿಮಮ್ ಸ್ಟಾರ್ಟಿಂಗಲ್ಲಿ ಒಂದು 30,000 50,000 ಆ ರೀತಿ ಪರ್ ಹೆಡ್ ಅಂದರೆ 3 ಲಕ್ಷ ಈ ರೀತಿ ಅವರಿಗೆ ಆರ್ಥಿಕ ನೆರವು ಕೊಡ್ತೀವಿ. ಮಂತ್ಲಿ ಅವರು ಪೇಮೆಂಟ್ ಮಾಡಬೇಕಾದಾಗ ಅಸಲು ಬಡ್ಡಿ ಎರಡನ್ನೂ ಕಟ್ತಾರೆ. ಆ ಹಣ ಆ್ಯಕ್ಚುಲಿ ನಮ್ಮ ಸಂಸ್ಥೆಗೆ ಬರೋದಕ್ಕಿಂತನೂ ಡೈರೆಕ್ಟ್ ಬ್ಯಾಂಕಿಗೆ ಹೋಗುತ್ತೆ. ಬ್ಯಾಂಕಲ್ಲಿ ಯಾರು ಪ್ರತಿನಿಧಿಗಳಿರ್ತಾರೆ ಅವರು ಬ್ಯಾಂಕಿಗೆ ಡಿಪಾಸಿಟ್ ಮಾಡಿ ಅದನ್ನು ಚಲನ್ ತಂದು ಆ ಬುಕ್ಗೆ ಅಂಟಿಸಿ ಅದು ಆರ್ಥಿಕವಾಗಿ ಇದಕ್ಕೆ ನಮ್ಮ ಅಲ್ಲ, ಅವರು ಉಳಿತಾಯ ಮಾಡಿದ್ದಕ್ಕೆ ನೀವು ನಿಮ್ಮ ಸೌಹಾರ್ದ ಸಹಕಾರಿ ಬ್ಯಾಂಕಿಂದ ಏನು ಸಾಲ ಇಲ್ಲ, ನಮ್ಮಿಂದ ನಾವು ಅದನ್ನ ಆ ಫಂಡನ್ನು ನಾವು ತಗೊಳ್ಳೋದೇ ಇಲ್ಲ ಸರ್. ಆ ಹಣವನ್ನು ನಾವು ತಗೊಳ್ಳೋದೇ ಇಲ್ಲ. ಆಯಿತು, ಉಳಿತಾಯದ ಹಣ ಅವರಲ್ಲೇ ಇರುತ್ತೆ. ಆಯಿತು. ಅದ್ರ ನಮಗೆ ಈ ಒಂದು ಆಕ್ಟಿವಿಟಿ ಮಾಡೋದ್ರಿಂದ ನಾವು ಒಂದಷ್ಟು ಪರ್ಸೆಂಟೇಜ್ ಅಂತ ಇಟ್ಟಿದ್ದೀವಿ. ಅಂದರೆ ಸರ್ವಿಸಿಂಗ್ ಚಾರ್ಜ್ ಅದು ಓನ್ಲಿ ಫಾರ್ ನಮ್ಮ ಸ್ಟಾಫ್ಗೆ ಮೇಂಟೆನೆನ್ಸ್ಗೆ ಆ ಸರ್ವಿಸ್ ಚಾರ್ಜ್ ಮಾತ್ರ ತಗೊಳ್ತೀವಿ. ಅವರಿಂದ ತಗೊಂಡು ಅವರೆಲ್ಲ ಮಾರ್ಗದರ್ಶನ ಕೊಡ್ತೀವಿ ಸರ್. ಅಲ್ಲಪ್ಪ, ಈಗ ಬರೀ ಮಾರ್ಗದರ್ಶನ ಕೊಟ್ಟರೆ ಆಗಲ್ವಲ್ಲ, ಅವರಿಗೆ ಸರ್ವಿಸಿಂಗ್ ಚಾರ್ಜ್ ತಗೊಳ್ತೀವಲ್ಲ ಸರ್. ಅಲ್ಲ, ಅವರಿಗೆ ಆರ್ಥಿಕವಾದ ನೆರವು ಕೊಡಬೇಕಲ್ಲ, ನೀವು ಸಾಲ ಕೊಡಬೇಕು. ಅಲ್ಲ, ಸಾಲ ಕೊಡ್ತಾ ಇದೀವಲ್ಲ ಸರ್. ಹೈನುಗಾರಿಕೆ ಅಂದ್ರೆ ಏನು ಮಾಡಿದಿರಿ ಹೈನುಗಾರಿಕೆನಲ್ಲಿ? ಸರ್, ಹಸುಗಳು ತಗೊಳಕ್ಕೆ 30,000 50,000 ಹೀಗೆ ಕೊಡ್ತೀವಿ ಸರ್. ಸಾಲ ಕೊಡ್ತೀವಿ. ಆಮೇಲೆ ಇನ್ಯಾವ್ಯಾವ್ದಕ್ಕೆ ಸಾಲ ಕೊಟ್ಟಿರ್ಬೋದು ತಾವು? ಸರ್, ಅಂಗಡಿ ಮುಂಗಟ್ಟುಗಳು ನಡೆಸೋದಕ್ಕೆ ಸರ್. ಮೇಯ್ನು ಸಣ್ಣ ಪುಟ್ಟ ವ್ಯಾಪಾರ ಮಾಡೋರು, ಬೀದಿ ಬದಿ ವ್ಯಾಪಾರಗಳು, ಪಾನಿಪುರಿ ಅಂಗಡಿಯವರು, ಈ ರೀತಿಯ ವ್ಯಕ್ತಿಗಳನ್ನೇ ನಾವು ಗುರುತಿಸಿ ಸಾಲ ಕೊಟ್ಟು ಅವರದ್ದು ವೈಯಕ್ತಿಕ ಸಾಲ ಆಯಿತು. ಸ್ವಸಹಾಯ ಗುಂಪುಗಳಿಗೆ ಯಾವ್ಯಾವ ರೀತಿ ಸಾಲ ಕೊಟ್ಟಿದ್ದೀರಾ ಅಂತ ಕೇಳ್ತಿದ್ದೀನಿ. ಸ್ವಸಹಾಯ ಸಂಘಗಳಿಗೆ ಹೈನುಗಾರಿಕೆನೇ ಸರ್ ಮೇಯ್ನು. ಮತ್ತು ಗುಡಿ ಕೈಗಾರಿಕೆಗಳು, ಈ ಸ್ವಲ್ಪ ಹುಡುಗಿರುಗಳು ಸೇರಿಕೊಂಡು ಟೈಲರಿಂಗ್ ಮಾಡ್ತಾ ಇದ್ದಾರೆ. ಒಂದಷ್ಟು ನಮ್ಮ ತಮಿಳ್ನಾಡಲ್ಲಿ ಬಟ್ಟೆಗಳು ಬರುತ್ತೆ, ಅಲ್ಲಿಗಳು ತಗೊಬಂದು ಅವ್ರು ಸ್ಟಿಚ್ ಮಾಡಿ ಅವ್ರು ಕಳಿಸ್ತಾ ಇದ್ದಾರೆ. ಈ ರೀತಿಯ ಸಹಕಾರ ಕೊಡ್ತೇವೆ. ಮತ್ತು ಉಪ್ಪಿನಕಾಯಿ ಮಾಡೋದು, ಹಪ್ಳ ಮಾಡೋದು, ಅದಕ್ಕೆ ಅವ್ರ ಫಂಡ್ ಬೇಕಾಗುತ್ತೆ. ಆ ಟೈಮಲ್ಲಿ ಅವ್ರಿಗೆ ಫಂಡ್ ಕೊಡ್ತೀವಿ. ಅದನ್ನು ಮಾಡಿ ಅವರು ಲೋಕಲಲ್ಲಿ ಒಂದು ಎಲ್ಲ ಪರ್ಚೇಸ್ ಮಾಡಿ ಅದು ಮ್ಯಾನುಫ್ಯಾಕ್ಚರ್ ಮಾಡಿ ಲೋಕಲಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಸರ್. ಹೇಳಿ ಶಿವಮೂರ್ತಿಗಳೇ, ನೀವು ಯಾವ್ಯಾವ ತರಹದ ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡಿದ್ದೀರಿ ಮತ್ತು ಅವರು ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ? ಖಂಡಿತ ಸರ್. ಈಗ ನಾವು ಸ್ವಸಹಾಯ ಸಂಘಗಳನ್ನ ನಾವು ಒಂದು ಗುಂಪುಗಳು ರಚನೆ ಮಾಡಬೇಕಾದ್ರೆ 10ರಿಂದ 20 ಮಂದಿ ಸದಸ್ಯರಿರಬೇಕು ಅಂತ. ಒಟ್ಟು ಎಷ್ಟು ಸಂಘ ರಚನೆ ಮಾಡಿದ್ದೀರಿ ನೀವು? 380 ಸಂಘ ನಮ್ಮ ಮೈಸೂರು ತಾಲೂಕಿನಲ್ಲಿ, ಎಲ್ಲೆಲ್ಲಿದೆ? ಮೈಸೂರು ಜಿಲ್ಲೆಯಲ್ಲಿದೆ. ಮೈಸೂರು, ನಂಜನಗೂಡು, KR ನಗರ, HD ಕೋಟೆ, ಸಾಲಿಗ್ರಾಮ, ಈ ಕಡೆ ಎಲ್ಲ ನಾವು ಮೈಸೂರು ಜಿಲ್ಲೆಯಲ್ಲಿ 2 ತಾಲೂಕು ಬಿಟ್ಟು, ಒಂದು ಪಿರಿಯಾಪಟ್ಟಣ ಬಿಟ್ಟಿದ್ದೀವಿ, ಈ ಕಡೆ ಬಿಟ್ಟಿದ್ದೀವಿ. ಯಾಕಂದರೆ ಅದು ತುಂಬ ದೂರ ಅಂದ್ಬಿಟ್ಟು ನಾವು ಆಯ್ಕೆ ಮಾಡ್ಕೊಂಡಿಲ್ಲ. ಇನ್ನುಳಿದಂತೆ ಎಲ್ಲ ತಾಲೂಕುಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಓಕೆ, ಹೇಳಿ ಏನೇನು ಮಾಡ್ತಿದ್ದೀರಿ? ಈಗ ಮಹಿಳಾ ಸಂಘಗಳು ಅಂತ ಬಂದಾಗ ನಾವು ಮಹಿಳಾ ಸಂಘಗಳನ್ನ ಕೆಲವು ಅವರೇ ಮಾಡ್ಕೊಂಡಿರ್ತಾರೆ, ಅದನ್ನು ಗುರುತಿಸ್ಬಿಟ್ಟು ಅದಕ್ಕೇನು ಪ್ರೋತ್ಸಾಹ ಬೇಕು ಅದನ್ನು ಕೊಡ್ತೀವಿ. ಜೊತೆಗೆ ನಾವು ರಚನೆ ಮಾಡಬೇಕು ಅಂತಂದಾಗ ನಾವು ಗುಂಪುಗಳ ರಚನೆ ಮಾಡಬೇಕಾದ್ರೆ 10ರಿಂದ 20 ಮಂದಿ ಏನು ಸದಸ್ಯರಿರಬೇಕು ಅದನ್ನು ಆಯ್ಕೆ ಮಾಡಿಕೊಂಡು ಅದನ್ನು ರಚನೆ ಮಾಡಿ ಆ ಗುಂಪಿಗೆ ಒಂದು ಹೆಸರು ಕೊಟ್ಟು ಆಮೇಲೆ ಆ ನಂತರದಲ್ಲಿ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತೀವಿ. ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಬುಕ್ಕಲ್ಲಿ ಎಲ್ಲ ನಡವಳಿಕೆ ಪುಸ್ತಕದಲ್ಲಿ ಎಲ್ಲ ಮುದ್ರಿಸಿ ಬ್ಯಾಂಕಿಗೆ ಒಂದು ರಿಜಿಸ್ಟ್ರೇಷನ್ ಕಾಪಿ ತಲುಪಿಸಿ ಅಲ್ಲೇ ಖಾತೆ ರಚನೆ ಮಾಡಿಕೊಂಡು ಉಳಿತಾಯನ ಅದರಲ್ಲಿ ಕಟ್ಟಿ ನಂತರದ ಯೋಜನೆಯಲ್ಲಿ ನಾವು ಭಾಗವಹಿಸ್ಕೊತೀವಿ. ಅಂದರೆ ನಂತರದ ಯೋಜನೆ ಅಂತಂದರೆ ಈಗ ನಾವು ಬುಕ್ ಕೀಪಿಂಗ್ ಆಗ್ಬೋದು. ಈಗ ಯಾಕಂದರೆ ಪ್ರತಿನಿಧಿಗಳಿಗೆ ತಕ್ಷಣಕ್ಕೆ ಬುಕ್ ಕೀಪಿಂಗ್ ಮಾಡೋದು ಬರಲ್ಲ, ಆ ಥರದವ್ರಿಗೆ ನಾವು ಒಂದು ಟ್ರೈನಿಂಗ್ ಕೊಡೋದು. ಈಗ ಅಲ್ಲಿ ಎಕ್ಸಾಂಪಲ್ ಹುಣಸೂರಲ್ಲಿ ಒಂದು ಧರ್ಮಪುರ ಅಂತ ಬಂದರೆ ಆ ಗ್ರಾಮ ಪಂಚಾಯತಿ ವೈಸಲ್ಲಿ ಎಷ್ಟು ಸಂಘ ಇದೆ, ನಮ್ಮ ಸುಪರ್ದಲ್ಲಿ ಎಷ್ಟು ಸಂಘ ಇದೆ ಅಂತ ನೋಡಿ ಆ ಸಂಘಗಳಿಗೆ ಒಂದು ಬುಕ್ ಕೀಪಿಂಗ್ ಟ್ರೈನಿಂಗ್ ಕೊಡೋದು, ಆ ಥರ ಎಲ್ಲ ಮಾಡ್ಕೊಂಡು ಬರ್ತೀವಿ. ಜೊತೆಗೆ ಒಳ್ಳೆ ಯಾವ್ದು ಸಂಘ ಇರುತ್ತೆ ಅಂದರೆ ಅತ್ಯುತ್ತಮವಾಗಿ ನಡೆಸೋಂಥ ಸಂಘಗಳಿಗೆ ನಾವು ಪ್ರಶಸ್ತಿ ಕೊಡೋಂಥದ್ದು ಕಾರ್ಯಕ್ರಮ ಮಾಡಿ. ಈಗ ಮಹಿಳಾ ದಿನಾಚರಣೆ ಬರುತ್ತೆ, ಆ ಜಿಲ್ಲೆವರಲ್ಲೇ ಅಲ್ಲೇ ತಾಲೂಕುವರು ಅಥವಾ ಗ್ರಾಮ ಪಂಚಾಯತಿವರು ಒಂದು ಕಾರ್ಯಕ್ರಮ ಮಾಡಿ ಉತ್ತಮ ಸಂಘ, ಅತ್ಯುತ್ತಮ ಸಂಘ ಅಂತ ಪ್ರಶಸ್ತಿ ಕೊಟ್ಟರೆ ಅವ್ರಿಗೊಂದು ಸ್ವಲ್ಪ ಇನ್ವಾಲ್ವ್ ಆಗುತ್ತೆ, ಜಾಸ್ತಿ ಉತ್ತೇಜನ ಸಿಗುತ್ತೆ. ಈಗ ನೀವು ರಚನೆ ಮಾಡಿರುವಂತಹ ಸಂಘಗಳು ತುಂಬ ವೈಶಿಷ್ಟ್ಯಪೂರ್ಣವಾದ ಕೆಲಸಗಳನ್ನು ಏನಾದ್ರು ಮಾಡ್ತಾ ಇದ್ರೆ ಅದನ್ನೊಂಚೂರು ಹೇಳ್ರಪ್ಪ. ಖಂಡಿತ ಸರ್. ಕೇರ್ಗಳಿ ಅಂತ ಒಂದು ಸಂಘ ಇದೆ, ಕೇರ್ಗಳಮ್ಮ ಅಂತ, ಅದು ರಚನೆ ಮಾಡಿದ್ದು ನಾವೇ. ಅಲ್ಲಿ ಐಡೆಂಟಿಫಿಕೇಷನ್ ಎಲ್ಲ ಮಾಡಿ ಇದೆಲ್ಲ ಮಾಡಿದ್ಮೇಲೆ ನಮ್ಮ ಸಂಘದ ವತಿಯಿಂದ ಸಾಲ ತಗೊಂಡು ಪ್ರತಿಯೊಬ್ಬ ಮೆಂಬರು ಕೂಡ ಅವರು ಸ್ವಯಂ ಉದ್ಯೋಗ ಮಾಡ್ಕೋಬೇಕು ಅಂತ ಲೋಕಲ್ ಸಮುದಾಯ ಭವನದಲ್ಲಿ ಅಗರಬತ್ತಿ ಸ್ಟಾರ್ಟ್ ಮಾಡಿದ್ರು. ಗಂಧದ ಕಡ್ಡಿ ಎಲ್ಲ ತಯಾರು ಮಾಡಿ ಕೊಡೋಂಥದ್ದನ್ನು ಆ ಸಮುದಾಯ ಭವನದಲ್ಲ ಪ್ರಾರಂಭಿಸಿ ಮಾಡಿದ್ರು. ಜೊತೆಗೆ ಹರದನಹಳ್ಳಿ ಅಂತ ಅಂದ್ಬಿಟ್ಟು ಕಾವೇರಿ ಸ್ತ್ರೀ ಶಕ್ತಿ ಸಂಘದ್ದು ಅವರು ಈಗಲೂ ಕೂಡ ನಾವು ಹೋದರೆ ನಮಗೆ ರಿಕ್ವೆಸ್ಟ್ ಕೊಡ್ತಾರೆ, ಗೌರವ ಕೊಡ್ತಾರೆ. ಏನಕ್ಕೆ ಅಂತಂದರೆ ಅವ್ರ ಹತ್ರ 1 ಎಕರೆ ಜಮೀನು ಇರಲಿಲ್ಲ. ನಾವು ಅಮೌಂಟ್ ಕೊಟ್ವಿ ಅಂದರೆ ನಾವು ICICI ಬ್ಯಾಂಕಿಂದ ಟೈಪ್ ಆಗಿದ್ದರಿಂದ ಅಲ್ಲಿಂದ ಲೋನ್ ಕೊಡಿಸಿದ್ವಿ. ಆ ಲೋನ್ ಕೊಡಿಸಿದ ನಂತರ ಒಂದು ಅಂಗಡಿ ಇಟ್ಕೊಂಡ್ರು ಅವರು. ಒಂದು ಸಣ್ಣ ಅಂಗಡಿ ಉದ್ಯಮ ಶುರು ಮಾಡಿ ಅವರು ಈಗ 4 ಎಕರೆ ತೆಂಗಿನ ತೋಟ ಇಟ್ಕೊಂಡಿದ್ದಾರೆ. ಅವರು ಒಬ್ಬರೇನಾ? ಒಂದೇ ಸಂಘದಲ್ಲಿ ಒಬ್ಬರು. ಸಂಘದ ಒಬ್ಬರು.
ಅವರು ಸ್ಟೆಪ್ ಬೈ ಸ್ಟೆಪ್ಪು ನಾವು ಮೊದಲು ಏಕೆ 1 ಲಕ್ಷ 2 ಲಕ್ಷ ದುಡ್ಡು ಕೊಡೋಣ ಸರ್, 25,000 50,000 ಹಿಂಗೆ ಕೊಟ್ಟು ಅವರು ಅದನ್ನು ಬಂಡವಾಳವಾಗಿ ಮಾಡಿಕೊಂಡು ಪರಿವರ್ತನೆ ಮಾಡಿಕೊಂಡು ಅದನ್ನು ಅವರು ಯಾವ ಥರ ತೊಡಗಿಸ್ಕೊಂಡು ಬಂದರು ಅಂತಂತಂದರೆ ಮೆಟ್ಟಲು ಒಂದು ಹಂತವಾಗಿ ಬಂದು ಈಗ 4 ಎಕರೆ ಅಡಿಕೆ ತೋಟ ತೆಂಗಿನ ತೋಟ 2 ಮಿಕ್ಸಲ್ಲಿ ಮಾಡ್ತಾ ಇದ್ದಾರೆ. ಇದೊಂದು ಅವರು ಈಗಲೂ ಕೂಡ ಅದನ್ನು ನಾವು ಹೋದರೆ ಖಂಡಿತವಾಗ್ಲೂ ನಮ್ಮನ್ನು ಅದು ಇದು ಮಾಡ್ತಾರೆ. ಬೇರೆ ಇನ್ಯಾವ್ದಾರು ಇದ್ರೆ ಹೇಳಿ, ಈ ಎರಡೇ ಪ್ರಧಾನವಾದ ಅಥವಾ ಬೇರೆ ಇನ್ನೇನಾದರೂ? ಇಲ್ಲ, ನಾವೀಗ ಕೊಡ್ತಾ ಇದೀವಲ್ಲ ಸರ್, ಈಗ ಪ್ರತಿಯೊಂದು ನಾವು ಮಹಿಳಾ ಬಲವರ್ಧನೆಗೆ ಏನೆಲ್ಲ ನಾವು ಮಾಡ್ತೀವಿ ಅವರೆಲ್ಲ ನಾವು ಒಪಿನಿಯನ್ ತೊಗೊತೀವಿ. ಈಗ ನಾವು ಸುಮ್ಮನೆ ಅಂತ ಕೊಡಲ್ಲ, ಯಾವ ಕ್ಷೇತ್ರಕ್ಕೆ ನಿಮಗೆ ಬೇಕು ಅಂತ ಕೇಳ್ತೀವಿ. ಈಗ ಕೆಲವರು ಅಗ್ರಿಕಲ್ಚರ್ಗೆ ತೊಗೊತಾರೆ. ಈಗ ಮಳೆಗಾಲ ಸರ್, ನಮಗೆ ಈಗ ಮಳೆಗಾಲ ಬೆಳೆ ಹಾಕಬೇಕು ಸರ್, ಇಂಥದಕ್ಕೇನೋ ಸ್ವಲ್ಪ ಏನಾದ್ರು ಮಾಡಿ ಅಂತಂದರೆ ಆಯಿತು ಮಾಡೋಣ ಅಂತಂದರೆ ಕೆಲವರು ಕೃಷಿಗೆ ತೊಗೊತಾರೆ, ಶಿಕ್ಷಣಕ್ಕೆ ತೊಗೊತಾರೆ, ಕೆಲವರು ಅವರು ಆಸ್ಪತ್ರೆ ಏನಾದ್ರು ಹೋಗಬೇಕು ಅಂದಾಗ ಅದಕ್ಕೂ ಕೂಡ ತೊಗೊತಾರೆ. ಹಾಗಾಗಿ ವೈಯಕ್ತಿಕವಾಗಿ ಅವರವರ ಸಮಸ್ಯೆಗಳಿಗೆ ಅನುಗುಣವಾಗಿ ನಾವು ಎಷ್ಟು ಅಮೌಂಟ್ ಬೇಕು ಅದನ್ನು ನಾವು ಇದು ಮಾಡಿ. ಈಗ ಶಿವಮೂರ್ತಿಗಳೇ, ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡಿಕೊಂಡು ಮಹಿಳೆಯರು ಅಥವಾ ಪುರುಷರು ಅವರು ಸಾಲ ತಗೊಂಡು ಅವರು ವೈಯಕ್ತಿಕವಾಗಿ ಕೌಟುಂಬಿಕವಾಗಿ ಅಭಿವೃದ್ಧಿ ಆಗ್ತವೆ. ಇದರಿಂದ ಹಳ್ಳಿಗೇನು ಉಪಯೋಗ ಸರ್? ಹಳ್ಳಿಗೆ ಏನು ಉಪಯೋಗ ಅಂತಂದರೆ ಈಗ ನಮ್ಮ ಹಳ್ಳೀಲಿ ಜಾಸ್ತಿ ನೋಡಿ ನಾವು ನಮ್ಮನ್ನು ನೋಡಿ ಇನ್ನೊಬ್ಬರು ಕಲಿತಾರೆ, ಒಬ್ಬರನ್ನ ನೋಡಿ ಒಬ್ಬರೇ ಕಲಿಯೋದು, ಅದು ಎಲ್ಲ ಕಡೆನೂ ಕೂಡ ಅದೇ ಇರೋದು. ಈಗ ನಾವು ಒಂದು ಗುಂಪು ರಚನೆ ಮಾಡಿದ್ರೆ ಅದಕ್ಕೆ ಏನು ಸವಲತ್ತುಗಳು ಸಿಗ್ತವೆ ಮತ್ತು ಅವರು ಏನು ಯಾವ ಥರ ನೋಡ್ಕೊತಾರೆ ಅದರ ಆಧಾರದ ಮೇಲೆ ಅಕ್ಕಪಕ್ಕದವರೆಲ್ಲ ನೋಡ್ತಾರೆ. ಈಗ ಸಂಘಗಳು ಸ್ಥಾಪನೆ ಆಗಿದೆ ಅದೇ ಉದ್ದೇಶ. ಈಗ 1972ರಲ್ಲಿ ಬಿ ಅದು ಬಾಂಗ್ಲಾದೇಶದಲ್ಲಿ ಪ್ರಾರಂಭ ಆಗಿದ್ದು ಸಂಘಗಳ ಸ್ಥಾಪನೆ, ಅಲ್ಲಿ ಕಲ್ಪನೆ ಬಂದಿದ್ದೆ ಅಲ್ಲಿ. ಆ ನಂತರದಲ್ಲಿ ನಮ್ಮ ಭಾರತದಲ್ಲಿ ಬಂದಿದ್ದು 1985 ನಂತರ. ಅದರಲ್ಲೂ ಕರ್ನಾಟಕದಲ್ಲಿ ಮೈರಾಡ ಅನ್ನೋ ಒಂದು ಸಂಸ್ಥೆ ಮಹಿಳಾ ಸಂಘಗಳಿಗೆ ಈಗಿನ ಪರಿಕಲ್ಪನೆ ಇರೋದು. ಎಸ್ಪೆಷಲಿ ಮೈರಾಡ ಏನು ಸಂಸ್ಥೆ ಬಂತು ಆ ಸಂಸ್ಥೆ ಅವ್ರು ಕೊಟ್ಟಂಥ ಕೊಡುಗೆನೇ ಹೆಚ್ಚು. ನಾನು ಹೇಳಿದ ಪ್ರಶ್ನೆಗೆ ತಾವು ಉತ್ತರಿಸಲಿಲ್ಲ, ಹಳ್ಳಿಗೇನು ಅನುಕೂಲ ಅಂತ. ಅದೇ ಸರ್, ಈಗ ಮಹಿಳೆಯರು ಈಗ ಒಂದು ಗ್ರಾಮ ಅಂತಂದಮೇಲೆ ಒಬ್ಬ ಮಹಿಳೆ ಹೋದರೆ ಈಗ ನಾವು ಹೇಳ್ತೀವಿ ಮನೆಗೆ ಮೊದಲ ಗುರು. ಹಾಗೇನೆ ಒಂದು ಗ್ರಾಮದಲ್ಲಿ ಮಹಿಳೆಯರ ಅಭಿವೃದ್ಧಿ ಆದರೆ ಖಂಡಿತ ಗ್ರಾಮದ ಅಭಿವೃದ್ಧಿಗೆ ಸಹಕಾರ ಅನ್ನೋದು ನನ್ನ ಭಾವನೆ. ತಾವೇನಂತೀರಿ ಗಂಗಾಧರ್ ಅವರೇ? ಸರ್, ಅದೇ ಒಂದು ಗ್ರಾಮ ಹೇಗೆ ಡೆವಲಪ್ ಆಗುತ್ತೆ ಅಂದರೆ ಒಂದು ದೇಶ ಆರ್ಥಿಕವಾಗಿ ಡೆವಲಪ್ ಆದಾಗ ಅಲ್ಲಿ ಅಂಗಡಿ ಮುಂಗಟ್ಟುಗಳಿರ್ಬೋದು, ಎಜುಕೇಷನ್ ಇರ್ಬೋದು, ಎಲ್ಲನೂ ಸಹ ಡೆವಲಪ್ ಆಗುತ್ತೆ. ಒಂದು ಊರಲ್ಲಿ ಫೈನಾನ್ಷಿಯಲಿ ಡೆವಲಪ್ ಆಗ್ತಿದ್ದಂಗೆ ಅವ್ರಿಗೆ ಇನ್ನೂ ಏನೇನು ಮಾಡ್ರನ್ ಬರಬೇಕು, ಮತ್ತು ಕೃಷಿ ಯಂತ್ರಗಳು ಬರಬೇಕು, ಬಿತ್ತನೆ ಬೀಜಗಳು ಬರಬೇಕು, ಅಂಗಡಿಗಳು ಬರಬೇಕು. ನಾವು ಎಲ್ಲೋ ಡೆಲ್ಲಿ ಹೋಗಿ ಹುಡ್ಕೋ ಬದಲು ಎಲ್ಲ ನಮ್ಮ ಗ್ರಾಮ ಸ್ವರಾಜ್ಯ ಅನ್ನೋದು ಕಟ್ಟೋದಕ್ಕೆ ಈಸಿ ಆಗುತ್ತೆ. ಎಸ್ಪೆಷಲಿ ಫಾರ್ ಮಹಿಳೆಯರುಗಳಿಗೆ ಬಂದ ತಕ್ಷಣ ಕೆಲವರು ಬ್ಯೂಟಿ ಪಾರ್ಲರ್ಗಳು ಇಟ್ಕೊತಾ ಇದ್ದಾರೆ, ಮತ್ತು ಕೆಲವರು ಟೈಲರಿಂಗ್ ಮಾಡ್ತಾ ಇದ್ದಾರೆ, ಕೆಲವು ಮಹಿಳೆಯರುಗಳು ಅಂಗಡಿಗಳು ಇಟ್ಕೊತಾ ಇದ್ದಾರೆ, ಕೆಲವರು ಹೋಟ್ಲುಗಳನ್ನು ಇಟ್ಟು ವ್ಯವಹಾರ ಮಾಡ್ತಾ ಇದ್ದಾರೆ. ಹಾಗೇನಾಗುತ್ತೆ, ಹಣದ ಒಂದು ದೇಶ ಅಂದರೆ ಆಮದು ರಫ್ತು ಅಂತಿರುತ್ತೆ, ಬಟ್ ಆ ಗ್ರಾಮದಲ್ಲಿ ಎಲ್ಲ ವಸ್ತುಗಳು ಅಲ್ಲೇ ಸಿಗುವಂಥ ಒಂದು ಪರಿಕಲ್ಪನೆಯೇ ಗ್ರಾಮ ಸ್ವರಾಜ್ಯ ಮತ್ತು ಸೆಲ್ಫ್ ಹೆಲ್ಪ್ ಗ್ರೂಪ್ನ ಒಂದು ಮೆಥಡ್. ಈಗ ಆ ತರಹ ನೀವು ಏನು ಸಾಲ ಕೊಡ್ತಾ ಇದ್ದೀರಲ್ಲ ಸ್ವಸಹಾಯ ಗುಂಪುಗಳಿಗೆ, ಹೌದು ಸರ್, ಅದು ಹಳ್ಳಿನಲ್ಲಿ ತಾನೇ ಕೆಲಸ ಮಾಡೋದು. ಹೌದು. ಅದರಿಂದ ಯಾವುದಾದ್ರೂ ಒಂದು ಹಳ್ಳಿಯ ಅಭಿವೃದ್ಧಿ ಆಗಿದೆ ಅಂದರೆ ಅದಕ್ಕೆ ಯಾವ ಹಳ್ಳಿ ಉದಾಹರಣೆ ಕೊಡ್ಬೋದು ತಾವು? ಸರ್, ಅಲ್ಲಿ ನಮ್ಮದು ಕಣ್ಣೂರು ಅನ್ನೋದು ಒಂದು ಹಳ್ಳಿ ಇದೆ. ಅಲ್ಲಿ ಮಹಿಳೆಯರುಗಳು ತುಂಬ ಆ್ಯಕ್ಟಿವ್ ಆಗಿ ಈ ಸಣ್ಣ ಈ ಉಪ್ಪಿನಕಾಯಿ ಇಂಥದ್ದೆಲ್ಲ ರೆಡಿ ಮಾಡಿಸಿ ಅವರ ಲೋಕಲಲ್ಲೇ ಮಹಿಳೆಯರಿಗೆ ಸೇಲ್ ಮಾಡಿ ಒಂದು ಒಳ್ಳೆ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಾ ಇದ್ದಾರೆ. ಅಲ್ಲ, ಅವರಾದರೂ ಊರು ಹೇಗೆ ಅಭಿವೃದ್ಧಿ ಮಾಡಿದ್ದಾರೆ ಅವರೆಲ್ಲ ಸೇರ್ಕೊಂಡು? ಸರ್, ಈಗ ಊರು ಆದಾಗ ಈಗ ಆಟೋಮೆಟಿಕಲಿ ಮಕ್ಕಳು ಒಳ್ಳೆ ಶಾಲೆಗಳು ಸೇರ್ತಾರೆ, ಅವ್ರ ಆ್ಯಕ್ಟಿವಿಟಿಗಳು ಚೇಂಜ್ ಆಗುತ್ತೆ, ಮತ್ತು ಆಗ ಜನಗಳ ಹತ್ರ ದುಡ್ಡಿದ್ರೆ ತಾನೇ ಅಂಗಡಿ ಮುಂಗಟ್ಟು ಎಲ್ಲ ನಡೆಯುತ್ತೆ, ಮತ್ತು ಅಫಿಷಿಯಲಿ ಅವರು ಬೆಳೀತಾರೆ, ಅವರ ಒಂದು ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ನಾನು ಯಾವ ವಿಚಾರದಲ್ಲಿ ಕೇಳ್ತಿದ್ದೀನಿ ಅಂತಂದರೆ, ಈಗ ಮೊದಲಿಗೆ ಮನುಷ್ಯನಿಗೆ ಅವನ ಸಮಸ್ಯೆ ದೊಡ್ಡದು. ಹೌದು ಸರ್, ಅಲ್ವೇ? ಹೌದು. ಈಗ ಸ್ವಸಹಾಯ ಗುಂಪಿನಿಂದ ವ್ಯಕ್ತಿಯ ವೈಯಕ್ತಿಕ ಸಮಸ್ಯೆ ಬಗೆಹರಿದ ಮೇಲೆ ನಂತರ ಬರೋದು ಸಮಾಜ. ಎಸ್, ಸಮಾಜಮುಖಿ ಚಟುವಟಿಕೆಗಳನ್ನು ಏನಾದರೂ ನಿಮ್ಮ ಸ್ವಸಹಾಯ ಗುಂಪಿನ ಮಹಿಳೆಯರು ಮಾಡ್ತಿದ್ದಾರಾ ಅಂತ ಕೇಳಿದೆ. ಮಾಡ್ತಾ ಇದ್ದೀವಿ. ಏನು ಮಾಡ್ತಿದ್ದಾರೆ? ನಾವು ಆ ಮಹಿಳೆಯರುಗಳಿಗೆ ಕರೆದು ಮೋಟಿವೇಶನ್ ಕೊಡ್ತಾ ಇದ್ದೀವಿ. ಈ ರೀತಿ ನೀವು ಸಂಘಗಳು ಮಾಡಿ ನಿಮಗೆ ಬೆಳೆಯೋದಕ್ಕೆ ಒಂದು ಅವಕಾಶ ಮಾಡ್ತಾ ಇದ್ದೀವಿ. ಮತ್ತು ಮೆಡಿಕಲ್ ಕ್ಯಾಂಪ್ಸ್ಗಳು ಮತ್ತು ಮೋಟಿವೇಶನ್ ಕ್ಲಾಸ್ಗಳು, ಮಹಿಳೆಯರುಗಳು ಉತ್ತಮ ಕಾರ್ಯ ಮಾಡಿರುವಂಥ ಮಹಿಳೆಯರನ್ನ ಕರೆದು ಬಂದು ನೋಡಿ, ಮಹಿಳೆಯರು ಇನ್ನೂ ಹಿಂದಿರಬೇಡಿ, ಮುಂದೆ ಬನ್ನಿ ಅನ್ನೋ ಒಂದು ಥರ ಅವರಿಗೆ ವೈದ್ಯಕೀಯವಾಗಿರ್ಬೋದು ಅಥವಾ ಫೈನಾನ್ಷಿಯಲ್ ಇರ್ಬೋದು, ಸಾಮಾಜಿಕವಾಗಿರ್ಬೋದು ಅವ್ರಿಗೆ ಸಹಕಾರ ಕೊಡೋಕ್ಕೆ ಒಂದು ಈಗ ಶಾಲೆಯಲ್ಲಿ ಒಂದು ವನ ನಿರ್ಮಾಣ ಮಾಡೋದು, ಹೌದು, ಈಗ ರಸ್ತೆಗಳನ್ನು ಮಾಡೋದು, ಇಲ್ಲ ಸಮುದಾಯದಲ್ಲಿ ಸ್ವಚ್ಛತೆ ಕೆಲಸವನ್ನು ಮಾಡೋದು, ಈ ತರಹದ ಗ್ರಾಮಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಏನಾದ್ರು ಮಾಡ್ತಿದ್ದಾರೆಯೇ ಅಂತ ಕೇಳಿದೆ ತಮ್ಮನ್ನು.
ಹೌದು ಸರ್, ಅದು ವರ್ಷಕ್ಕೆ ಒಂದ್ಸರಿ ಮಹಿಳಾ ದಿನಾಚರಣೆ ಬರುತ್ತಲ್ಲ, ಆ ಟೈಮಲ್ಲಿ ನಾವು ದೇವಸ್ಥಾನಗಳನ್ನು ಕ್ಲೀನ್ ಮಾಡಿಸೋದು, ಮತ್ತು ಎಲ್ಲಿ ಪಬ್ಲಿಕ್ ಪ್ಲೇಸಸ್ ಇರುತ್ತೆ ಅಂಥ ಪ್ಲೇಸನ್ನೆಲ್ಲ ಸ್ವಚ್ಛತೆಗೆ ಅವಕಾಶ ಮಾಡಿ ಅಂದ್ಬಿಟ್ಟಿದೆ ಆ ಮಹಿಳೆಯರಿಗೆಲ್ಲ ಕರೆದು. ಯಾಕಂದರೆ ಒಂದು ನಾರಿ ಸ್ವಚ್ಛತೆಗೊಳಿಸಿದ್ರೆ ಇಡೀ ದೇಶವೇ ಸ್ವಚ್ಛತೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಆ ರೀತಿ ಕಾರ್ಯಕ್ರಮಗಳನ್ನು ಸಹ ನಾವು ಮಾಡ್ತಾ ಬರ್ತಾ ಇದ್ದೀವಿ. ವಿಶೇಷ ಅನಿಸಿದ್ದೇನಾದರೂ ಇದೆಯಾ? ಯಾವುದಾದ್ರೂ ವಿಶೇಷವಾದ ಸ್ವಸಹಾಯ ಗುಂಪುಗಳು ಏನಾದರೂ ವೈಶಿಷ್ಟ್ಯಮಯವಾದ ಚಟುವಟಿಕೆಗಳನ್ನು ಮಾಡಿದವ ನಿಮ್ಮ ಒಂದು ಏನು ಸೊಸೈಟಿ ವ್ಯಾಪ್ತಿನಲ್ಲಿ ಇದ್ರೆ ಹಂಚ್ಕೊಳ್ಳಿ ಅದ್ರ ಬಗ್ಗೆ. ಸರ್ ಅದೇ ನಾ ಹೇಳಿದ್ನಲ್ಲ ಸರ್, ಕೆಲವು ಒಂದು ಟೀಮ್ ಇದೆ, ಎಲ್ಲರೂ ಸಹ ಒಂದು ಟೈಲರಿಂಗು ಮತ್ತು ಬ್ಯೂಟಿ ಪಾರ್ಲರ್ ಎರಡನ್ನೂ ಸಹ ಮಾಡುವಂಥ ಒಂದು ಟೀಮ್ ಅದು. ಆಕಸ್ಮಿಕವಾಗಿ ಎಲ್ಲರೂ ಸಹ ಒಂದು ಒಳ್ಳೆ ಟೀಮ್ ಇದೆ, 10 ಜನ. ಅವ್ರು ಹೇಗೆ ಹಂಚ್ಕೊತಾ ಇದ್ದಾರೆ ಅಂದರೆ, ಯಾವುದೇ ಒಂದು ಫ್ಯಾಷನ್ ಬರಲಿ ಏನೇ ಬರಲಿ ಅವರು ತಗೊಂಡು ಅವ್ರು ತಾವು ಕಲ್ತ್ಕೊಳ್ಳೋದಲ್ಲದೆ ಇನ್ನೂ ಅಷ್ಟು ಜನಕ್ಕೆ ಹಂಚಬೇಕು ಅನ್ನೋದು. ಅವ್ರನ್ನ ನಾವು ಕರೆದು ನಿಮ್ಮ ಗ್ರಾಮದಲ್ಲಿ ಏನು ಡೆವಲಪ್ ಇದೆ ಅದನ್ನು ಬೇರೆ ಕಡೆನೂ ಮಾಡಿ ಅಂತ ಬಂದಾಗ ಅವ್ರು ಬಂದು ಮೋಟಿವೇಶನ್ ಕೊಡ್ತಾ ಇದ್ದಾರೆ ಸರ್. ಈಗ ಇನ್ನೂ ಕೂಡ ಗುಂಪುಗಳನ್ನು ಮಾಡ್ಕೋತೀವಿ, ನಮಗೆ ಆರ್ಥಿಕವಾದ ನೆರವು ಕೊಡಿ, ತರಬೇತಿ ಕೊಡಿ ಅಂತ ಕೇಳೋರ ಸಂಖ್ಯೆ ಇದೆಯಾ? ತುಂಬ ಇದೆ ಸರ್, ತುಂಬ ಇದೆ. ಇದನ್ನು ನೋಡಿ ಜೆಂಟ್ಸ್ಗಳು ಬರ್ತಾ ಇದ್ದಾರೆ. ಹೌದಾ? ನಮ್ಮದು ಒಂದು ಸಂಘಗಳು ಮಾಡಿ ನಮಗೂ ಸಹಕಾರ ಕೊಡಿ, ನಾವು ಮುಂದೆ ಬರೋಕ್ಕೆ ಈಸಿ ಆಗುತ್ತೆ ಅಂತ. ಓಕೆ, ನಿಮ್ಮ ಅನುಭವ ಏನು ಶಿವಮೂರ್ತಿಗಳೇ? ಸರ್, ನನ್ನ ಅನುಭವ ಅಂತ ಬಂದಾಗ ಮಹಿಳಾ ಸಂಘಗಳ ಬಗ್ಗೆನೇ ಹೇಳ್ತೀನಿ. ಅಂತಂದರೆ ಮಹಿಳಾ ಸಬಲೀಕರಣದ್ದು ನಾವು ಏನಕ್ಕೆ ಹೆಚ್ಚು ಒತ್ತು ಕೊಡ್ತಿದ್ದೀವಿ ಅಂತ ಅವಾಗಿಂದ ಹೇಳಿದ್ವಿ. ಮಹಿಳೆಯರು ಪ್ರಗತಿ ಹೊಂದಬೇಕು ಅಂತಂದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರಂಗದಲ್ಲೂ ಕೂಡ ಬರಬೇಕು. ಆರ್ಥಿಕವಾಗಿ ಬಂದರೆ ಏನು ನಾವು ಅವ್ರ ಬಡತನ ಅವ್ರು ನೀಗಿಸ್ಕೊಂಥ ಶಕ್ತಿ ಬಂದರೆ ಪ್ರತಿಯೊಂದು ಗ್ರಾಮ ಕೂಡ ಅಭಿವೃದ್ಧಿ ಆಗುತ್ತೆ. ಅಭಿವೃದ್ಧಿ ಯಾರ ಕೈಲಿದೆ ಅಂತಂದರೆ ಖಂಡಿತ ಗ್ರಾಮೀಣ ಮಹಿಳೆಯರ ಕೈಲಿದೆ. ಈಗ ಸುಮಾರು ಸ್ವಸಹಾಯ ಗುಂಪಿನ ಮಹಿಳೆಯರ ಯಶೋಗಾಥೆ ಕೇಳುವಾಗ ಎಷ್ಟೋ ಜನ ಪಂಚಾಯತ್ಗಳಿಗೆ ಆಯ್ಕೆಯಾಗಿದ್ದಾರೆ, ಅಲ್ಲಿ ಗ್ರಾಮಾಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಎಷ್ಟೋ ಜನ ಬೇರೆ ಬೇರೆ ಬ್ಯಾಂಕ್ಗಳಿಗೆ ಹೋಗಿ ಅಥವಾ ಡೈರಿಗೆ ಹೋಗಿ ಅಲ್ಲಿಂದ ಒಂದಷ್ಟು ಯೋಜನೆಗಳನ್ನು ತಂದು ಅಭಿವೃದ್ಧಿ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಈ ತರಹ ಸ್ವಸಹಾಯ ಗುಂಪುಗಳು ಅಂದರೆ ಅದು ಒಂದು ಪರ್ಯಾಯ ಶಕ್ತಿ. ಆ ಲೆಕ್ಕದಲ್ಲಿ ಈಗ ನೀವು ಮಾಡಿರೋ ಎಲ್ಲ ಸಂಘಗಳು ಕೆಲಸ ಮಾಡ್ತಾ ಇದ್ದಾವೆ ಸರ್. ಈಗ ಅರ್ಧನಹಳ್ಳಿ ಅಂತ ಒಂದು ಗ್ರಾಮ ಪಂಚಾಯತಿ ಇದೆ, ಕೆ ನಗರ. ಈಗ ಸಾಲಿಗ್ರಾಮ ತಾಲೂಕು ಸೇರ್ಕೊಂಡಿದೆ. ಅಲ್ಲಿ ಮಂಜುಳಾ ಅಂತ ಮೆಂಬರು. ಅವರು ಸಂಘಗಳ ಮೆಂಬರ್ ಆಗಿ ಅರ್ಧನಹಳ್ಳಿಗೆ ಸಂಘಗಳನ್ನ ಹುಟ್ಟಾಕಿ ಅವರು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಈಗಲೂ ಕೂಡ ಅಧ್ಯಕ್ಷರಾಗಿದ್ದಾರೆ, ಮಂಜುಳಾ ಅಂತ. ಹೌದೇ? ಅಂದರೆ ಅವ್ರಿಗೆ ಆ ಧೈರ್ಯ ಕೊಟ್ಟಿದ್ದು ಈ ಸ್ವಸಹಾಯ ಸಂಘಗಳಿಂದನೇ ಆಗಿರೋದು ಅಲ್ವಾ? ಯಾಕಂದರೆ ನಾವು ಟ್ರೈನಿಂಗ್ ಕೊಡ್ತೀವಿ ಸರ್. ಈಗ ಸಾಕ್ಷರತೆ ಸಂಬಂಧಪಟ್ಟದನ್ನು ಕೂಡ ಟ್ರೈನಿಂಗ್ ಕೊಟ್ಟಿದ್ದೀವಿ. ಅದರಲ್ಲಿ ಸಹಿ ಮಾಡೋಕ್ಕೆ ಬರೆದಂಥ ಸದಸ್ಯರುಗಳಿಗೂ ಕೂಡ ಅವರು ಹೆಸರನ್ನ ಬರೆದು ಕನ್ನಡನ ಓದಂಥದ್ದನ್ನ ನಾವು ಕಲಿಸಿದ್ದೀವಿ. ಒಂದು ಸಂಘ ರಚನೆ ಹೇಗೆ ಮಾಡ್ತೀರಿ ಶಿವಮೂರ್ತಿಗಳೇ? ಸರ್, ರಚನೆ ಅಂತ ಬಂದಾಗ ನಾವು ಮೊದಲೇ ಹೇಳಿದಾಗೆ ನಾವು ಸ್ವಯಂ ಪ್ರೇರಿತವಾಗಿ ಬರಬೇಕು. ಯಾಕಂದ್ರೆ ನಾವು ಬಲವಂತ ಮಾಡಿದ್ರೆ ಅದು ಕಷ್ಟ ಆಗುತ್ತೆ. ಸ್ವಯಂ ಪ್ರೇರಿತವಾಗಿ ಆಸಕ್ತಿ ಇದ್ದು ನಾವು ಬಂದರೆ 10 ಜನದಿಂದ 20 ಜನದ್ದು ಅಷ್ಟು ಸ್ವಯಂ ಪ್ರೇರಿತವಾಗಿ ಬರಬೇಕು ಅಂದ್ರೆ ಅವ್ರಿಗೆ ಗೊತ್ತಿರಬೇಕಲ್ಲ ಸಂಘ ಮಾಡ್ಕೋಬೇಕು. ಮಾಹಿತಿ ನೀಡ್ತೀವಿ ನಾವು. ಮಾಹಿತಿ ನೀಡೋದು ಅಂದ್ರೆ ಹೇಗೆ ನೀಡ್ತೀರಿ ನೀವು ಮಾಹಿತಿ? ಸಂಘದ ಪರಿಕಲ್ಪನೆ, ನಾವು ಸಂಘಗಳು ಏನಕ್ಕೆ ಮಾಡ್ಕೋಬೇಕು ಅಂತ ಉದ್ದೇಶ ಹೇಳ್ಬೇಕು ಫಸ್ಟ್ ನಾವು. ಅದೇ ನೀವು ಉದ್ದೇಶ ಹೇಳಬೇಕು ಅಂದ್ರೆ ಊರಿಗೆ ಹೋಗ್ಬೇಕು, ಅಲ್ಲೊಂದು ಸಭೆ ಮಾಡಬೇಕು. ಖಂಡಿತ. ಅದನ್ನ ಹೇಗೆ ಮಾಡ್ತೀರಿ? ಸಭೆ ಮೂಲಕ ನಾವು ಸಂಘ ಮೊದಲೇ ಪರಿಚಯ ಇರೋದ್ರಿಂದ ಅದ್ರ ಮೂಲಕನೂ ನಾವು ಹೇಳ್ತೀವಿ. ಯಾಕಂದ್ರೆ ನಮ್ಗೆ ಆಲ್ರೆಡಿ ಪರಿಚಯ ಇರುತ್ತೆ. ಅಥವಾ ಎಂಬಿಕೆಗಳು ಅಂತ ಇರ್ತಾರೆ ಗ್ರಾಮ ಪಂಚಾಯತಿಲಿ, ಅವ್ರ ಮೂಲಕ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ, ಒಂದು ಸಭೆ ಮಾಡ್ತೀವಿ. ನೋಡಿ, ನಿಮಗೆ ಯಾರು ಒಂದು ಸ್ವಲ್ಪ ವಿದ್ಯಾವಂತರು ಇರ್ಬೋದು, ಅದೆಲ್ಲ ಆಸಕ್ತಿ ಇರೋನ್ನ ಸೇರಿಸಿ ನಾವು ಬಂದು ಮಾತಾಡ್ತೀವಿ ಅಂತೇಳಿ ನಾವು ಅವಾಗ ಗುಂಪು ಸೇರಿಸಿ ನಾವು ಮಾತಾಡ್ತೀವಿ. ಯಾವ ಥರ ಸಮಸ್ಯೆಗಳು ಏನು, ಗ್ರಾಮೀಣ ಮಟ್ಟದಲ್ಲಿ ಏನು ಸಮಸ್ಯೆ, ಈ ಸಂಘಗಳ ಪರಿಕಲ್ಪನೆ ಏನು ಎಲ್ಲ ಹೇಳಿದಾಗ ಎಷ್ಟು ಜನಕ್ಕೆ ಆಸಕ್ತಿ ಇರುತ್ತೋ ಅಷ್ಟದ್ದು ಒಂದು ಎಷ್ಟು ಗುಂಪಾಗುತ್ತೋ ನಾವು ಮಿನಿಮಮ್ 10ರಿಂದ 20 ಅನ್ಕೊಂಡು ನಾವು 15 ಜನ ತೊಗೊತೀವಿ. ಯಾಕಂದರೆ ತೀರಾ ಇದಾಗುತ್ತೆ ಅಂದ್ಬಿಟ್ಟು 2 ಗ್ರೂಪು 3 ಗ್ರೂಪು ಗುಂಪುಗಳನ್ನಾಗಿ ರಚನೆ ಮಾಡ್ತೀವಿ. ಆ ರಚನೆ ಮಾಡಿದಾಗ ಉದ್ದೇಶಗಳನ್ನ ನಾವು ಅಲ್ಲೆಲ್ಲ ಹೇಳ್ತೀವಿ. ಅವ್ರ ಆಸಕ್ತಿ ಯಾವುದ್ರ ಮೇಲೆ ಬರುತ್ತೋ ಅದರ ಆಧಾರದ ಮೇಲೆ ನಾವು ಗುಂಪುಗಳ ರಚನೆ ಮಾಡ್ತೀವಿ. ಯಾಕಂದರೆ ಈಗ ಒಂದು ಗ್ರಾಮೀಣ ಮಟ್ಟದಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ರೀತಿ ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳ ಆಧಾರದ ಮೇಲೆ ನಾವು ಗುಂಪುಗಳ ರಚನೆ ಮಾಡೋದು. ಆರೋಗ್ಯ ಸಮಸ್ಯೆ ಇರುತ್ತೆ ಒಂದು ವೇಳೆ, ಈಗ ಅಲ್ಲಿ ಲೋಕಲ್ ಗ್ರಾಮ ಪಂಚಾಯತಿಲಿ ಸ್ವಚ್ಛತೆ ಇಲ್ಲದೆ ಇರೋದಾಗ ಅದು ಸುಮ್ಮನೆ ನಾವು ಶಿಕ್ಷಣದ ಬಗ್ಗೆ ಹೇಳ್ತೀನಿ ಅಂತಂದರೆ ಅವ್ರಿಗೆ ಅರ್ಥ ಆಗಲ್ಲ. ಅದು ಆಯಾ ಕ್ಷೇತ್ರದಲ್ಲಿ ಆಯಾ ಸಮಸ್ಯೆಗಳನ್ನ ಗುರುತಿಸ್ಕೊಂಡು ಆ ಸಮಸ್ಯೆಗಳಿಗೆ ಆಧಾರವಾಗಿ ಇಟ್ಕೊಂಡು ಗುಂಪುಗಳ ರಚನೆ ಮಾಡಿದ್ರೆ ಒಂದು ಸ್ವಲ್ಪ ಸಕ್ಸಸ್ಫುಲ್ ಆಗುತ್ತೆ ಅಂತ. ಈಗ ಗಂಗಾಧರ್ ಅವರೇ, ಸ್ವಸಹಾಯ ಗುಂಪುಗಳಿಗೆ ನೀವು ಸೊಸೈಟಿನವ್ರು ಕೊಡೋ ಸಾಲ ಸರಿ, ಸರ್ಕಾರದಿಂದ ಬಹಳಷ್ಟು ಯೋಜನೆಗಳಿದ್ದಾವೆ ಅಲ್ವಾ? ಹೌದು ಸರ್. ಈಗ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಇದೆ, ಜಿಲ್ಲಾ ಪಂಚಾಯತ್ ಇದೆ, ಅಭಿವೃದ್ಧಿ ಇಲಾಖೆಗಳು ಸಾಕಷ್ಟಿದ್ದಾವೆ, ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಈ ತರಹ ಬೇರೆ ಬೇರೆ ಅಭಿವೃದ್ಧಿ ಇಲಾಖೆಗಳ ಯೋಜನೆಗಳು ಈ ಸಂಘಗಳಿಗೆ ದೊರೆಯೋ ರೀತಿ ತಾವು ಕೆಲಸ ಮಾಡ್ತೀರಾ? ಖಂಡಿತ ಸರ್. ಈಗ ಕೆನರಾ ಬ್ಯಾಂಕ್ ಇದೆ, ಅದಕ್ಕೆ ಒಂದು ಅಗ್ರಿಕಲ್ಚರ್ ಆಫೀಸರ್ ಅಂತಾರೆ ಇದ್ದಾರೆ. ಈ ಮಹಿಳೆಯರನ್ನ ಮತ್ತು
ಸ್ವಸಹಾಯ ಸಂಘಗಳನ್ನೇ ಡೆವಲಪ್ ಮಾಡಬೇಕು ಅಂತ. ಆ ಸಂಘಗಳ ಬ್ಯಾಂಕಿಂದನೂ ಸಹ ನಾವು ಲೋನ್ಗಳನ್ನು ಕೊಡ್ತಾ ಇದ್ದೀವಿ. ಹಾಗೆ ನಬಾರ್ಡಲ್ಲಿ ನ್ಯಾಫಿನ್ಸ್ ಅಂತಿದೆ, ಅವರಿಂದನೂ ಸಹ ನಾವು ಲೋನ್ಗಳಿಗೆ ಕೊಡಿಸ್ತಾ ಇದ್ದೀವಿ. ಮತ್ತು ಎಸ್ಪೆಷಲಿ ಫಾರ್ ನಮ್ಮ ಭಾರತದ ಅಲೋಯ್ಸ್ ಅಶೋಕ್ ಫರ್ನಾಂಡಿಸ್ನವರು ಭಾರತ SHG's ಪಿತಾಮಹ ಅಂತ ಬಿರುದು ಪಡ್ಕೊಂಡಿದ್ದಾರಲ್ಲ, ಅವರು ಹುಟ್ಟಾಕಿದಂಥ ಮೈರಾಡಾದಿದೆ, ಅವರು ಸಹ ಫಂಡನ್ನು ಕೊಡ್ತಾ ಇದ್ದಾರೆ. ಅದನ್ನು ಸಹ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಜನಗಳಿಗೆ. ಅಂದರೆ ಬೇರೆ ಬೇರೆ ಕಡೆಯಿಂದ ಸಿಗುವಂತಹ ಸೌಲಭ್ಯಗಳನ್ನು ಕೂಡ ಅವರಿಗೆ ಕೊಡಿಸೋ ಪ್ರಯತ್ನ ಮಾಡ್ತಾ ಇದ್ದೀರಿ ಅಲ್ವೇ? ಈಗ ನಿಮ್ದೊಂದು NGOನೂ ಇದೆ ಅಂತ ಹೇಳಿದ್ರೆ ಅಲ್ವಾ, ಅದರ ಚಟುವಟಿಕೆ ಏನು ಸರ್? NGO ಚಟುವಟಿಕೆಗಳಲ್ಲೂ ಈಗ ನಾವು ಮೆಡಿಕಲ್ ಕ್ಯಾಂಪ್ಸ್ಗಳು, ಮತ್ತು ಈಗ ಒಂದು ಸ್ಕೀಮ್ ಮಾಡ್ತಾ ಇದ್ವಿ, ಮೊಬೈಲ್ ಅಂದರೆ ಮಹಿಳೆಯರಿಗೆ ಡಿಜಿಟಲೀಕರಣ ಬರೋಕ್ಕೆ ಗೊತ್ತಿಲ್ಲ, ಹೇಗೆ ಮಾಡಬೇಕು ಅಂತ. ಅದಕ್ಕೆ ಅವರಿಗೆ ಒಂದು ಮಾರ್ಗದರ್ಶನ ಕೊಡೋದು, ಡಿಜಿಟಲ್ ಬ್ಯಾಂಕಿಂಗ್ ಬಗ್ಗೆ ಮಾರ್ಗದರ್ಶನ ಕೊಡ್ತಾ ಇದ್ದೀವಿ. ಮತ್ತು ಕ್ರೀಡಾ ಮನೋಭಾವನೆ ತುಂಬಿಸೋದಕ್ಕೋಸ್ಕರ ಮಕ್ಕಳುಗಳಲ್ಲಿ ಅಲ್ಲಲ್ಲಿ ವಾಲಿಬಾಲ್ಸು ಮತ್ತು ಕಬಡ್ಡಿ ಇಂಥ ಗ್ರಾಮೀಣ ಆಟಗಳನ್ನು ಆಡಿಸ್ತಾ ಇದ್ದೀವಿ. ಮತ್ತು ಹಾಗೆ ನಮ್ಮ ಒಂದು ಕೆಲವರು ಯೂತ್ಗಳು ವಾಲಂಟಿಯರ್ಸನ್ನು ತಗೊಂಡು ನಾವು ಎಲ್ಲರೂ ಈಗ ಸಾಫ್ಟ್ವೇರ್ ತಪ್ಪಲ್ಲ, ಬಟ್ ಕೆಲವರಿಗೆ ಹಣ ಮಾಡಬೇಕು ಅನ್ನೋದೇ ಇರುತ್ತೆ ಹೊರತು ದೇಶಕ್ಕೆ ಏನು ಮಾಡಬೇಕು ಅನ್ನೋದು ಇರೋದಿಲ್ಲ. ಅಂಥವ್ರಿಗೆ ಯೂತ್ಗಳನ್ನು ಕರೆದು ಸರ್ಕಾರದ ಅಂದರೆ ನಾವು ಸೇನೆಗಳಲ್ಲಿ ಸೇರಿದ್ರೆ ಯಾವ ರೀತಿಯ ಸೌಕರ್ಯಗಳಿರ್ತದೆ, ನಾವು ಯಾವ ರೀತಿ ಧೈರ್ಯ ತಗೋಬೋದು ಅನ್ನೋದಕ್ಕೆ ಸೇನೆ ಸೇರೋದಕ್ಕೆ, ಮತ್ತು ಮಹಿಳೆಯರು ಇವಾಗ ಸೇನೆಗೆ ಸೇರ್ತಾ ಇದ್ದಾರೆ, ಇದ್ರ ಬಗ್ಗೆನೂ ಸಹ ಶಾಲಾ ಕಾಲೇಜುಗಳಿಗೆ ಹೋಗಿ ಈ ರೀತಿ ನಿಮ್ಮ ಡಾಕ್ಯುಮೆಂಟೇಷನ್ ಇರಬೇಕು, ಈ ರೀತಿ ಫಿಸಿಕಲ್ ಫಿಟ್ನೆಸ್ ಇರಬೇಕು, ಈ ರೀತಿ ಏಜ್ ಲಿಮಿಟ್ಸ್ ಇದೆ, ಇದ್ರ ಬಗ್ಗೆ ಮಾರ್ಗದರ್ಶನ ಕೊಡ್ತಾ ಸುಮಾರು ಮಕ್ಕಳುಗಳು ಡಿಫೆನ್ಸ್ಗೆ ಸೇರೋಕ್ಕೆ, ಪೊಲೀಸಿಗೆ ಸೇರೋಕ್ಕೆ ಸಹಕಾರ ಕೊಡ್ತಾ ಇದ್ದೀವಿ. ನಿಮ್ಮ NGO ವತಿಯಿಂದ. ಓಕೆ. ಈಗ ಸಂಘದ ವತಿಯಿಂದ ತಾವು ಗ್ರಾಮೀಣ ಅಭಿವೃದ್ಧಿಗೆ ಪೂರಕವಾದ ಚಟುವಟಿಕೆಗಳಿಗೆ ಸಾಲ ಕೊಡ್ತಾ ಇದ್ದೀರಿ ಅಲ್ವೇ? ಹೌದು ಸರ್. ಈಗ ಸಾಲ ತಗೊಂಡವರೆಲ್ಲ ಅದನ್ನು ಸದ್ಬಳಕೆ ಮಾಡ್ಕೊಂಡು ಆ ಉದ್ದೇಶಕ್ಕೆ ಅದನ್ನು ಬಳಸಿ ನಿಮ್ಗೆ ವಾಪಸ್ ಕಟ್ತಾ ಇದ್ದಾರಾ? ಖಂಡಿತ ಸರ್. ಅದಕ್ಕೆ ಮಹಿಳೆಯರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಇದುವರೆಗೂ ನಾನು 6 ವರ್ಷದಿಂದ ರನ್ ಮಾಡ್ತಾ ಇದ್ದೀನಿ, ಯಾವುದೂ NP ಆಗಿಲ್ಲ. ಟೈಮ್ಗೆ ಕರೆಕ್ಟಾಗಿ ಒಂದು ದಿವಸ 2 ದಿವಸ ಈ ಹಬ್ಬ ಹಾಡಿ ಅಂದಾಗ ಒನ್ ಡೇ ಅಥವಾ ಸ್ಯಾಟರ್ಡೆ ಸಂಡೇ ಅಂದಾಗ ಊರ ಹಬ್ಬಗಳಿದ್ದಾಗ 1 ದಿನ 2 ದಿನ ಮಿಸ್ ಆಗಿರ್ಬೋದು, ಬಟ್ ಯಾವುದೂ NP ಆಗಿಲ್ಲ ಸರ್. ಇದು ಟಿಲ್ ನಾವು ಎಲ್ಲರೂ ಕರೆಕ್ಟಾಗಿ ಕಟ್ತಾ ಇದ್ದಾರೆ, ಮತ್ತು ನೀವು ಕೂಡ ಅವರಿಗೆ ಹೆಚ್ಚಿನ ಸಾಲ ನೆರವು ಕೊಡ್ತಾ ಇದ್ದೀವಿ ಸರ್. ಓಕೆ. ಈಗ ನಿಮ್ಮ ಚಿಂತನೆ ಏನು, ಮುಂದೆ ಇನ್ನೂ ಏನು ಮಾಡ್ಬೋದು ಅನ್ನೋದು ನಿಮ್ಮ ಆಶಯ ಶಿವಮೂರ್ತಿಗಳೇ? ನಮ್ಮ ಆಶಯ ಅಂತ ಬಂದಾಗ ನಾವು ಗ್ರಾಮೀಣ ಮಟ್ಟದಲ್ಲಿ ಸರ್ಕಾರದ ಯೋಜನೆಗಳನ್ನ ತರ್ಕೊಂಡು ಹೋಗ್ಬೇಕು. ಯಾಕಂದರೆ ಸರ್ಕಾರದಲ್ಲಿ ಸುಮಾರು ಯೋಜನೆಗಳಿವೆ. ಆ ಯೋಜನೆಗಳನ್ನ ಗ್ರಾಮೀಣ ಮಟ್ಟಕ್ಕೆ ತಗೊಂಡು ಹೋದರೆ ಎಲ್ಲ ಸಮಸ್ಯೆಗಳು ಪರಿಹಾರ ಸಿಗುತ್ತೆ. ಅಂಥ ಕೆಲಸನ ನಾವು SHG ಮೂಲಕ ಮಾಡಿದ್ರೆ ಇನ್ನೂ ಉತ್ತಮ ಅಂತ ನನ್ನ ಅಭಿಪ್ರಾಯ. ತಮಗೇನು ಅನಿಸುತ್ತೆ? ನಮ್ಮ ಭಾರತ ದೇಶ ಸಹ ಸಹಕಾರಿ ತತ್ವಕ್ಕೆ ತುಂಬ ಅಸ್ಥಿಭಾರ ಹಾಕಿದೆ. ಈಗ ನಮ್ಮ ಕರ್ನಾಟಕ ಸೌಹಾರ್ದ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಈಗ ಅಮಿತ್ ಶಾ ಅವರ ಒಂದು ನೇತೃತ್ವದಲ್ಲಿ ಭಾರತ ಸರ್ಕಾರ ಒಂದು ಸಹಕಾರ ಇಲಾಖೆ ಸ್ಟಾರ್ಟ್ ಆಯಿತು 2021ರಲ್ಲಿ. ಮತ್ತು ಈಗ ಒಂದು ವೆಲ್ ವಿಶಸ್ ಏನಂದರೆ ಗುಜರಾತಲ್ಲಿ ಸಹಕಾರ ವಿಶ್ವವಿದ್ಯಾನಿಲಯನ ಒಂದು ಯೂನಿವರ್ಸಿಟಿ ಓಪನ್ ಆಗ್ತಿದೆ. ಅಂದರೆ ಯೂತ್ಗಳು ಸಹಕಾರಿ ತತ್ವಕ್ಕೆ ಅಳವಡಿಸ್ಬೇಕು, ಮತ್ತು ಜಾಬನ್ನು ಕ್ರಿಯೇಟ್ ಮಾಡಬೇಕು, ಮತ್ತು ಎಲ್ಲರಿಗೂ ಸಹ ಫೈನಾನ್ಷಿಯಲಿ ಎಲ್ಲಿಂದ ಬರುತ್ತೆ ಅನ್ನೋದನ್ನು ಹುಟ್ಟಾಕಬೇಕು ಅನ್ನೋ ಉದ್ದೇಶಕ್ಕೆ ಇವತ್ತು ಭಾರತ ಸರ್ಕಾರ ತುಂಬ ಕೋಆಪ್ರೇಟಿವ್ ಆಗಿ ವರ್ಕ್ ಮಾಡ್ತಾ ಇದೆ. ಮತ್ತೊಮ್ಮೆ ಭಾರತ ಸರ್ಕಾರಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಹೊಸ ಕಾಯ್ದೆಗಳು ಬಂದಾಗ ಯಾವುದೇ ಸರ್ಕಾರ ಇಲ್ಲ, ಅದನ್ನು ಸ್ವಾಗತಿಸಬೇಕಾದದ್ದು ನಮ್ಮ ಕರ್ತವ್ಯ. ಟಿಲ್ 1985 ಇಲ್ಲಿ ತನಕನೂ. ಮತ್ತು ಅದೇ ಒಂದು ಗ್ರಾಮಕ್ಕೊಂದು ಶಾಲೆ, ಗ್ರಾಮಕ್ಕೊಂದು ಸಹಕಾರಿ, ಗ್ರಾಮಕ್ಕೆ ಒಂದು ಹಾಸ್ಪಿಟ್ಲ್ ಬೇಕು ಅನ್ನೋದು ಇರುತ್ತೆ. ಆ ರೀತಿ ಪ್ರತಿಯೊಂದು ಗ್ರಾಮದಲ್ಲೂ ಸಹ ಸಹಕಾರಿಗಳನ್ನು ಬೆಳೆಸಬೇಕು, ಫೈನಾನ್ಷಿಯಲಿ ಡೆವಲಪ್ ಮಾಡಬೇಕು, ಮತ್ತು ಯೂತ್ಗಳಲ್ಲಿ ತಮ್ಮ ಸ್ವಾವಲಂಬಿಯನ್ನು ಹುಟ್ಟಾಕಬೇಕು ಅನ್ನೋದು ನಮ್ಮ ಕನಸಾಗಿದೆ ಸರ್. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಗಂಗಾಧರ್ ಅವರೇ, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ ಸರ್? 9482437303. ಇನ್ನೊಮ್ಮೆ 9482437303. ಇನ್ನೂ ಒಂದು ಸರಿ ಹೇಳ್ಬಿಡಿ. 9482437303. ತಮ್ಮದು ಶಿವಮೂರ್ತಿಗಳೇ? 8722951626. ಇನ್ನೊಮ್ಮೆ 8722951626. ಇನ್ನೂ ಒಂದು ಸರಿ ಹೇಳ್ಬಿಡಿ.
8722951626. ಒಳ್ಳೆಯದು ಶಿವಮೂರ್ತಿಗಳೇ ಹಾಗೂ ಗಂಗಾಧರ್ ಅವರೇ, ಇದುವರೆಗೂ ಸ್ವಸಹಾಯ ಗುಂಪುಗಳ ಮೂಲಕ ಗ್ರಾಮೀಣ ಅಭಿವೃದ್ಧಿ ಹೇಗೆ ಸಾಧ್ಯ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ಮಾಡಿಕೊಟ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಊರನ್ನು ಕಟ್ಟಿ ನಾಡನ್ನು ಬೆಳೆಸಿ ದೇಶಕ್ಕಾಗಿ ದುಡಿಯೋಣ. ನಾವು ನಮ್ಮೂರು ನಮ್ಮ ಬದುಕಿನ ತವರೂರು. ಇದುವರೆಗೆ ಸ್ವಸಹಾಯ ಗುಂಪುಗಳ ಮೂಲಕ ಗ್ರಾಮೀಣ ಅಭಿವೃದ್ಧಿ ಕುರಿತ ಸಂವಾದದಲ್ಲಿ ಭಾಗವಹಿಸಿದ್ದವರು ಹನೂರು ತಾಲೂಕು ಕೂಡಲೂರು ಗ್ರಾಮದ ಎಸ್ ಗಂಗಾಧರ್ ಮತ್ತು ಮೈಸೂರಿನ ಎಚ್ ಶಿವಮೂರ್ತಿ. ಬರುವ ವಾರ ಅನೀಮಿಯಾ ಮುಕ್ತ ಭಾರತ ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಬಾಗಲಕೋಟೆಯ ಬಾಬು ಗುಟ್ಟಪ್ಪ ಸಜ್ಜನ್ ಮತ್ತು ನೆಲಮಂಗಲದ ಎಂ ನಾಗರಾಜು. ಓ ನಾವು ನಮ್ಮೂರು. ನಾವು ನಮ್ಮೂರು ನಮ್ಮ ಬದುಕಿನ ತವರೂರು. ಮಣ್ಣು ನೀರು ಗಾಳಿ ಬೆಳಕು ಕೊಟ್ಟಿ ಹಸಿರಿಯೂರು, ಕೊಟ್ಟಿ ಹಸಿರಿಯೂರು. ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ ಇದುವರೆಗೆ ಆಲಿಸಿದಿರಿ. ಬೆಳೆಯುವ ಮಣ್ಣು ತಿನ್ನುವ ಅನ್ನ ಸಾವಯವದಲ್ಲಿ ಇರಲಣ್ಣ. ಸಮಗ್ರ ಕೃಷಿಗೆ ನೀರಿನ ಮಿತಿಗೆ ತುಂತುರು ಹನಿಗಳ ಬಳಸೋಣ. ಸಹಯೋಗ ಕರ್ನಾಟಕ ನಗರ ಮತ್ತು ಗ್ರಾಮಾಭ್ಯುದಯ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟ ಫೆವಾರ್ಡ್ ಕೆ. ಮನೆ ಮನೆಗೂ ಶೌಚಾಲಯ, ಊರಿಗೊಂದು ಗ್ರಂಥಾಲಯ. ದುಡಿಯುವ ಕೈಗೆ ಉದ್ಯೋಗ, ಗ್ರಾಮೋದ್ಧಾರಕ್ಕೆ ಸರಾಗ. ಶೀರ್ಷಿಕೆ ಗೀತೆ ರಚನೆ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ನಾವು ನಮ್ಮೂರು ನಮ್ಮ ಬದುಕಿನ ತವರೂರು. ಸಂಕಲನ ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಊ